ಎವ್ರಿಬಡಿ, ವೆಲ್ಕಮ್ ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನಲ್. ಹಾಗೂ ಇವತ್ತಿನ ಸೆಷನ್ ಅಲ್ಲಿ ಸೋಶಿಯಾಲಜಿ ಆಫ್ ಹೆಲ್ತ್ ಅಂತ ಹೇಳುವಂತ ಈ ಒಂದು ಪೇಪರ್ನ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಟೂಡೆಂಟ್ಸ್, ಇದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪೇಪರ್. ಹಾಗೂ ಇದಕ್ಕೆ ಸಂಬಂಧಿಸಿದ ಹಿಂದಿನ ವಿಡಿಯೋಸ್ಗಳನ್ನು ನೀವೆಲ್ಲ ವಾಚ್ ಮಾಡಿದಿರಿ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಯೂನಿಟ್ 3 ಅಲ್ಲಿ ಬರುವಂತಹ ಮಾಡೆಲ್ಸ್ ಆಫ್ ಹೆಲ್ತ್. ಸೊ ಆರೋಗ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಮಾದರಿ ವ್ಯವಸ್ಥೆಗಳು ಏನಿವೆ, ಆ ಪ್ರತಿಯೊಂದು ಮಾದರಿ ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತದೆ, ಪ್ರತಿಯೊಂದು ಮಾದರಿಯ ಸಾಧಕ ಬಾಧಕಗಳು ಏನೇನು. ಬಹುಶಃ ನಿಮಗೆ ಆ ವಿಧಗಳನ್ನು ನಾನು ಹೇಳಿದರೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತದೆ. ನೋಡಿ, ವೈದ್ಯಕೀಯ ಪದ್ಧತಿಗಳಲ್ಲಿ ಪ್ರಮುಖವಾಗಿ ಎರಡು ಮಾದರಿಗಳಿವೆ ಅಥವಾ ಎರಡು ವ್ಯವಸ್ಥೆಗಳಿದೆ ಅಂತ ನಾವು ಹೇಳ್ಬೋದು. ಒಂದು ಬಯೋಮೆಡಿಸಿನ್ ಅಂತ ಹೇಳುವಂಥದ್ದು. ಇದಕ್ಕೆ ನಾವು ಅಲೋಪತಿ ಅಥವಾ ವೆಸ್ಟರ್ನ್ ಮೆಡಿಸಿನ್ ಅಂತ ಕೂಡ ಹೇಳ್ತೇವೆ. ಇದು ತುಂಬನೇ ವೈಜ್ಞಾನಿಕವಾಗಿ ಸಾಬೀತಾದಂಥ ಒಂದು ವೈದ್ಯಕೀಯ ವ್ಯವಸ್ಥೆ. ಹಾಗೆಯೇ ಈ ವ್ಯವಸ್ಥೆಯಲ್ಲೂ ಕೂಡ ಅದರದೇ ಆದ ಇತಿಮಿತಿಗಳಿವೆ, ಸಾಧಕ ಬಾಧಕಗಳಿವೆ. ಸೊ ಅದನ್ನು ನಾವು ಈ ಸೆಷನಲ್ಲಿ ಡಿಸ್ಕಸ್ ಮಾಡುವ. ಹಾಗೆಯೇ ಎರಡನೇದಾಗಿ ಪರ್ಟಿಕ್ಯುಲರ್ಲಿ ನಮ್ಮ ದೇಶದಲ್ಲಿ ನೋಡಿದರೆ ನಾವು ಬಯೋಮೆಡಿಸಿನ್ ವ್ಯವಸ್ಥೆಯ ಜೊತೆಯಲ್ಲೇ ನಾವು ಆಯುಷ್ ವೈದ್ಯಕೀಯ ವ್ಯವಸ್ಥೆಗೂ ಕೂಡ ನಾವು ಹೆಚ್ಚು ಒತ್ತು ಕೊಡ್ತೇವೆ. ಸೊ ಆಯುಷ್ ಅಂತ ಹೇಳಿದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ನ್ಯಾಚುರೋಪತಿ. ಸೊ ಈ ಎಲ್ಲ ಒಂದು ವ್ಯವಸ್ಥೆ ಅಥವಾ ವೈದ್ಯಕೀಯ ವ್ಯವಸ್ಥೆಯ ಒಂದು ಸಮುಚ್ಚಯವನ್ನೇ ನಾವು ಆಯುಷ್ ವ್ಯವಸ್ಥೆ ಅಂತ ಹೇಳುವಂಥದ್ದು. ಸೊ ನಮ್ಮ ದೇಶದಲ್ಲಿ ಇದಕ್ಕೆ ಸಂಬಂಧಿಸಿದಾಗೆ ಒಂದು ಸಚಿವಾಲಯವೂ ಕೂಡ ಇದೆ. ಸೊ ಆಯುಷ್ ಅಂತ ಹೇಳುವಂಥ ಈ ಪ್ರತಿಯೊಂದು ವೈದ್ಯಕೀಯ ಒಂದು ವಿಧಾನ ಅಥವಾ ಮಾದರಿಯ ಕೆಲವೆಲ್ಲ ಒಂದು ರೀತಿಯ ಪ್ರಮುಖ ಅಂಶಗಳು ಏನು, ಯಾವ ರೀತಿಯಾಗಿ ಇದು ಅನಾರೋಗ್ಯವನ್ನು ಟಾರ್ಗೆಟ್ ಮಾಡ್ತದೆ, ಇದರ ಇತಿಮಿತಿಗಳೇನು. ಅದಲ್ಲದೆ ವೆರಿ ಇಂಪಾರ್ಟೆಂಟ್, ಇವತ್ತಿನ ಸೆಷನಲ್ಲಿ ನಾವು ಫೋಕಸ್ ಮಾಡುವಂಥ ವಿದ್ಯಮಾನ ಯಾವುದ್ರ ಬಗ್ಗೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ನೋಡಿ ಒಂದಲ್ಲ ಒಂದು ಸ್ಥಿತಿಗತಿಗಳಲ್ಲಿ ಬಯೋಮೆಡಿಸಿನ್ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಂತ ಏನು ಕಾಮನ್ ಪ್ಯಾರಲೆನ್ಸ್ ಅಲ್ಲಿ ನಾವು ಕರಿತೇವೆ, ಹಾಗೂ ಬೇರೆ ಬೇರೆ ಯೋಗ, ಆಯುರ್ವೇದ, ಹೋಮಿಯೋಪತಿ ಇಂತಹ ಚಿಕಿತ್ಸೆಗಳಿಗೂ ಕೂಡ ಒಳಗಾಗಿದ್ದೇವೆ. ಸೊ ಇದರ ಇತಿಮಿತಿಗಳ ಬಗ್ಗೆ ನಮಗೆ ಖಂಡಿತವಾಗಿ ಅರಿವಿದೆ. ಆದರೆ ವಿಶ್ವ ಮಟ್ಟದಲ್ಲಿ ಅಥವಾ ಜಗತ್ತಿನಾದ್ಯಂತ ನಾವು ನೋಡಿದರೆ ಇತರೆ ವೈದ್ಯಕೀಯ ವ್ಯವಸ್ಥೆಗಳಿಗೆ ಹೋಲಿಸಿದರೆ ಬಯೋಮೆಡಿಸಿನ್ ಅಥವಾ ಅಲೋಪತಿ ಅಂತ ಹೇಳುವಂಥ ಈ ಒಂದು ಮೆಡಿಸಿನ್ ವ್ಯವಸ್ಥೆ ಇದೆಯಲ್ಲ, ಇದು ತುಂಬ ಪ್ರಾಬಲ್ಯವನ್ನು ಸಾಧಿಸಿದೆ. ಹಾಗಿದ್ರೆ ಈ ಪ್ರಾಬಲ್ಯಕ್ಕೆ ಪ್ರಮುಖ ಕಾರಣಗಳು ಏನು, ಅದು ಕೂಡ ನಿಮ್ಮ ಸೆಮಿಸ್ಟರ್ ಅಂದರೆ ಸಿಲೆಬಸ್ ಅಲ್ಲಿ ಇರುವಂಥ ಒಂದು ವಿಷಯ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಸೊ ಇದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಅರ್ಥೈಸಿಕೊಳ್ಳುವ. ಸೊ ಇಷ್ಟು ಹೇಳ್ತಾ ನಮ್ಮ ಸೆಮಿಸ್ಟರ್ ಎಕ್ಸಾಮನ್ನು ಅಟೆಂಪ್ಟ್ ಮಾಡುವಂಥ ನಮ್ಮ ಎಲ್ಲ BA ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಖಂಡಿತವಾಗಿ ಈ ಸೆಷನನ್ನು ವಾಚ್ ಮಾಡಿ. ಹಾಗೂ ವಿಡಿಯೋದ ಕೊನೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಕ್ವೆಶನ್ಸ್ಗಳು ಕೂಡ ಉಂಟು. ಯು ಕ್ಯಾನ್ ಡೆಫಿನೆಟ್ಲಿ ಅಟೆಂಪ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. Hello students, welcome to this course on Sociology of Health. So ಈಗಾಗಲೇ we have discussed Unit 1, that is on Introduction. Unit 2 ಅನ್ನು ಕೂಡ ನಾವು ಅದಕ್ಕೆ ಸಂಬಂಧಿಸಿದ ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಈಗ ಬರುವಂಥದ್ದು Unit 3ಗೆ ರಿಲೇಟೆಡ್ ಆಗಿರುವಂತಹ ಮಾಡೆಲ್ಸ್ ಆಫ್ ಹೆಲ್ತ್. ಸೊ ಮಾಡೆಲ್ಸ್ ಆಫ್ ಹೆಲ್ತ್ ಅಲ್ಲಿ ನಾವು ಸಿಕ್ ರೋಲ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಅನ್ನು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಬಟ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಅಂತ ಹೇಳುವಂಥದ್ದನ್ನು ನಾವು ಡಿಸ್ಕಸ್ ಮಾಡಿಲ್ಲ. ಸೊ ಹಾಗಾಗಿ Unit 3ಗೆ ರಿಲೇಟೆಡ್ ಆಗಿರುವಂಥ ಮಾಡೆಲ್ಸ್ ಆಫ್ ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಮಾದರಿಗಳು ಯಾವುವು. ಸೊ ಓಕೆ, ಅದರಲ್ಲಿ ಸಿಸ್ಟಮ್. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ Unit 3A, ದಟ್ ಇಸ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್. ಆರೋಗ್ಯದ ಮಾದರಿಗಳಲ್ಲಿ ಬಯೋಮೆಡಿಸಿನ್ ಏನು ಹೇಳುತ್ತೆ, ಆಯುಷ್ ಅಂದ್ರೆ ಏನು, ಬಯೋಮೆಡಿಕಲ್ ಮಾಡೆಲ್ ಅಂದ್ರೆ ಅಲೋಪತಿ ಮೆಡಿಸಿನ್ ಅಂತ ಏನ್ ಹೇಳ್ತೇವೆ ನೋಡಿ, ಅಥವಾ ಕಾಮನ್ ಪ್ಯಾರಲೆನ್ಸ್ ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ ಅಂತ ಏನ್ ಹೇಳ್ತಾರೆ, ಅದು ಯಾಕೆ ಎಲ್ಲಾ ಆರೋಗ್ಯ ಮಾದರಿಗಳಿಗಿಂತ ಅದು ಡಾಮಿನೇಟ್ ಆಗಿದೆ. ಸೊ ಅದನ್ನೆಲ್ಲ ನಾವು ಈ ಯೂನಿಟ್ ನಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವ. ಹಾಗೂ ನಿಮ್ಮ ಗಮನಕ್ಕೆ ಸಿಕ್ ರೋಲ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್ ಅಂತ ಹೇಳುವಂತ ಈ ಕಾನ್ಸೆಪ್ಟ್ ಅನ್ನು ಆಲ್ರೆಡಿ ಡಿಸ್ಕಸ್ ಮಾಡಿ ನಾವು ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಸ್ಟೂಡೆಂಟ್ಸ್, those who have not watched this video, kindly go through this video. It will help you for your semester examination preparations. And also Sociology of Health ಅಂತ ಹೇಳುವಂತ ಈ ಎಂಟೈರ್ ಯೂನಿಟ್ ನ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ಹೊಸದಾಗಿ ನೋಡುವವರು ಡೆಫಿನೆಟ್ ಆಗಿ ಆ ಪ್ಲೇ ಲಿಸ್ಟ್ ನ ಮೂಲಕ ಎಲ್ಲಾ ವಿಡಿಯೋಸ್ ಗಳಿಗೆ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಕೊನೆಯದಾಗಿ ಹಾಸ್ಪಿಟಲ್ ಆಸ್ ಸೋಷಿಯಲ್ ಆರ್ಗನೈಸೇಷನ್, ಇದನ್ನು ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಡೆಫಿನೆಟ್ ಆಗಿ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ವಿ ಶಲ್ ಸ್ಟಾರ್ಟ್ ದ ಸೆಷನ್. ಈಗ ಮಾಡೆಲ್ಸ್ ಆಫ್ ಹೆಲ್ತ್ ಅಂತ ಹೇಳುವಾಗ ಏನಿದು? Models of health are basically frameworks that guide our understanding of health, illness, and healthcare practices, and they shape how health professionals, researchers, and policymakers approach health and wellness.
ಸೊ ಆರೋಗ್ಯದ ಮಾದರಿಗಳು ಅಂತ ಹೇಳಿದ್ರೆ ಆರೋಗ್ಯ ಇರ್ಬೋದು, ಅನಾರೋಗ್ಯ, ಆರೋಗ್ಯ ಕಾಳಜಿ ಅಭ್ಯಾಸಗಳ ಬಗ್ಗೆ ನಮಗೆ ತಿಳುವಳಿಕೆಯನ್ನು ನೀಡುವಂತ ಒಂದು ಮಾರ್ಗದರ್ಶನ ಚೌಕಟ್ಟುಗಳಾಗಿವೆ. ಸೊ ಇದರಿಂದ ಏನಾಗುತ್ತೆ, ಈ ಚೌಕಟ್ಟಿನ ಒಂದು ವ್ಯಾಪ್ತಿಯೊಳಗೆ ಆರೋಗ್ಯ ವೃತ್ತಿಪರರು, ಸಂಶೋಧಕರು, ವೈದ್ಯರು, ನೀತಿ ನಿರೂಪಕರು, ಸರ್ಕಾರ ಆರೋಗ್ಯ ಮತ್ತು ಕ್ಷೇಮವನ್ನು ಹೇಗೆ ರೂಪುಗೊಳಿಸ್ತಾರೆ ಅಂತ ಹೇಳುವುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮಾಡೆಲ್ಸ್ ಆಫ್ ಹೆಲ್ತ್ ಅಥವಾ ಆರೋಗ್ಯದ ಮಾದರಿಗಳು ನಮಗೆ ತುಂಬಾನೇ ಸಹಾಯಕ ಆಗಿದೆ. ಅದರಲ್ಲೂ ಕೂಡ ಸಿಸ್ಟಮ್ಸ್ ಆಫ್ ಮೆಡಿಸಿನ್, ಆರೋಗ್ಯ ಮಾದರಿಗಳಲ್ಲಿ ವೈದ್ಯಕೀಯ ವ್ಯವಸ್ಥೆಗಳು ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಇದೆ. So the term system of medicine refers to the diverse approaches and methodologies used to prevent, diagnose and treat diseases. ಸೊ ವೈದ್ಯಕೀಯ ವ್ಯವಸ್ಥೆಗಳು ಎಂಬ ಪದ ಅಂದ್ರೆ ರೋಗಗಳನ್ನು ತಡೆಗಟ್ಟಲಿಕ್ಕೆ, ರೋಗ ನಿರ್ಣಯ ಮಾಡಲಿಕ್ಕೆ ಮತ್ತು ಚಿಕಿತ್ಸೆಯನ್ನು ನೀಡಲು ಬಳಸಲಾಗುವಂತಹ ಒಂದು ವೈವಿಧ್ಯಮಯ ವಿಧಾನಗಳು ಮತ್ತು ಅದರ ಬೇರೆ ಬೇರೆ ವಿಧಾನಗಳನ್ನು ಅದು ಸೂಚಿಸುವಂಥದ್ದು. ಅದನ್ನೇ ನಾವು ವೈದ್ಯಕೀಯ ವ್ಯವಸ್ಥೆಗಳು ಅಂತ ಹೇಳುವುದು. Basically, biomedicine and Ayush represent two distinct systems of medicine, each with its own principles, practices and area of focus. ಸೊ ಈ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಎರಡು ಪ್ರಮುಖ ಒಂದು ರೀತಿಯ ಮಾದರಿಗಳನ್ನು ನಾವು ಕಾಣಬಹುದು. ಒಂದು ಬಯೋಮೆಡಿಸಿನ್ ಅಂತ ಹೇಳಿಬಿಟ್ಟು, ಇನ್ನೊಂದು ಆಯುಷ್ ವೈದ್ಯಕೀಯ ಪದ್ಧತಿ ಅಥವಾ ಚಿಕಿತ್ಸಾ ವ್ಯವಸ್ಥೆ ಅಂತ ಹೇಳುವಂಥದ್ದು. ಇನ್ನೊಂದು ಸಾಂಪ್ರದಾಯಿಕ ಆರೋಗ್ಯ ವ್ಯವಸ್ಥೆ ಅಂತ ಇದೆ, ಟ್ರೆಡಿಷನಲ್ ಮೆಡಿಸಿನ್ ಅಂತ ಹೇಳುವಂಥದ್ದು. ಅದು ಇದರ ವ್ಯಾಪ್ತಿಗೆ ಬರುವುದಿಲ್ಲ. ಓಕೆ, that doesn't come under the ambit of systems of medicine. ಸೊ ಬಯೋಮೆಡಿಸಿನ್ ಮತ್ತು ಆಯುಷ್ನ ಒಂದು ವ್ಯತ್ಯಾಸಗಳು, ಪ್ರತಿಯೊಂದು ಈ ಒಂದು ವ್ಯವಸ್ಥೆಯ ಬೇರೆ ಬೇರೆ ರೀತಿಯ ಒಂದು ತತ್ವಗಳು ಏನ್ ಹೇಳ್ತಿದೆ ಅಂತ ಹೇಳುವುದನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. ಈಗ ವಾಟ್ ಈಸ್ ಬಯೋಮೆಡಿಸಿನ್? Biomedicine is commonly known as Western medicine or allopathic medicine, which is a system of medicine that applies principles of biology and natural sciences to clinical practice. And it is a dominant medical system in many parts of the world, especially in developed countries. So allopathy medicine ಅಥವಾ ಬಯೋಮೆಡಿಸಿನ್ ಅಥವಾ ವೆಸ್ಟರ್ನ್ ಮೆಡಿಸಿನ್ ಆರ್ ಇಂಗ್ಲಿಷ್ ಮೆಡಿಸಿನ್ ಅಂತ ಏನು ಕರಿತೇವೆ, ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ನ್ಯಾಚುರಲ್ ಸೈನ್ಸಸ್, ನೈಸರ್ಗಿಕ ವಿಜ್ಞಾನಗಳು ಮತ್ತು ಜೈವಿಕ ವಿಜ್ಞಾನಕ್ಕೆ ಸಂಬಂಧಿಸಿದಾಗಿ ಇದು ಕ್ಲಿನಿಕಲ್ ಪ್ರಾಕ್ಟೀಸ್ನ ಮೂಲಕ ಇದು ಅನಾರೋಗ್ಯದ ಕಡೆಗೆ ಗಮನ ಕೊಡುವಂತಹ ಒಂದು ವೈದ್ಯಕೀಯ ವ್ಯವಸ್ಥೆ. ಹಾಗೂ ಇದು ಮುಂದುವರಿದ ದೇಶಗಳು ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಹಿಡಿದು ಹೆಚ್ಚಿನ ಕಡೆಯಲ್ಲಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ತುಂಬಾನೇ ಡಾಮಿನೆಂಟ್ ಆಗಿರುವಂತಹ ಒಂದು ವೈದ್ಯಕೀಯ ವ್ಯವಸ್ಥೆ ಅಂತ ನಾವು ಹೇಳ್ಬೋದು. ಅಂಡ್ ಇದರ ಕೆಲವು ಫೌಂಡೇಶನ್ಸ್, ಪ್ರಾಕ್ಟೀಸಸ್ ಮತ್ತು ಎಜುಕೇಶನ್ ಅಂಡ್ ಟ್ರೈನಿಂಗ್ ಅನ್ನು ಗಮನಿಸಿದ್ರೆ ಇಟ್ ಇಸ್ ಬೇಸ್ಡ್ ಆನ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸಸ್, ರಿಗರಸ್ ಸೈಂಟಿಫಿಕ್ ರಿಸರ್ಚ್ ಅಂಡ್ ಕ್ಲಿನಿಕಲ್ ಟ್ರಯಲ್ಸ್. ಬಹಳಷ್ಟು ಇದರ ಈಗ ಮೂಲ ತತ್ವವನ್ನು ಅಥವಾ ಅದರ ಅಡಿಪಾಯವನ್ನು ನೋಡಿದ್ರೆ ಪುರಾವೆ ಆಧಾರಿತ ಅಭ್ಯಾಸಗಳು, ಕಠಿಣ ವೈಜ್ಞಾನಿಕ ಸಂಶೋಧನೆಗಳು ಮತ್ತು ಕ್ಲಿನಿಕಲ್ ಪ್ರಯೋಗಗಳನ್ನು ಇದು ಒಳಗೊಂಡಿದೆ. ಹಾಗೆಯೇ ಅದರ ಕೆಲವು ಪ್ರಾಕ್ಟೀಸಸ್ಗಳನ್ನು ನೋಡಿದರೆ ಇಟ್ ಇನ್ಕ್ಲೂಡ್ಸ್ ದ ಯೂಸ್ ಆಫ್ ಫಾರ್ಮಸ್ಯೂಟಿಕಲ್, ಸರ್ಜರಿ, ಡಯಾಗ್ನೋಸ್ಟಿಕ್ ಟೂಲ್ಸ್ ಲೈಕ್ ಎಕ್ಸ್-ರೇಸ್ ಅಂಡ್ MRIs ಅಂಡ್ ಮೆನಿ ಅದರ್ ಸ್ಕ್ಯಾನ್ಸ್ ಅಂಡ್ ಪ್ರಿವೆಂಟಿವ್ ಮೆಷರ್ಸ್ ಸಚ್ ಆಸ್ ವ್ಯಾಕ್ಸಿನೇಷನ್ಸ್. ಸೊ ಅದರ ಪದ್ಧತಿಯ ವಿಚಾರಕ್ಕೆ ನಾವು ಗಮನಿಸುವಾಗ ಔಷಧಿಗಳಿರ್ಬೋದು, ಶಸ್ತ್ರಚಿಕಿತ್ಸೆ ಇರ್ಬೋದು, ಎಕ್ಸ್-ರೇಗಳು, MRI, ಸೊ ನವನವೀನ್ಯವಾದಂತಹ ಕೆಲವೆಲ್ಲ ಒಂದು ರೀತಿಯ ವೈದ್ಯಕೀಯ ಮಾದರಿ ಅಥವಾ ಟೂಲ್ಸ್ಗಳನ್ನು ಇದು ಬಳಸ್ತದೆ. ಹಾಗೆಯೇ ವ್ಯಾಕ್ಸಿನೇಷನ್, ಲಸಿಕೆಗಳ ಮೂಲಕ ಕೂಡ ಆರೋಗ್ಯವನ್ನು ತಡೆಗಟ್ಟುವಲ್ಲೂ ಕೂಡ ಇದು ತುಂಬಾನೇ ಪ್ರಾಮಾಣೀಕೃತಗೊಂಡಂತ ಒಂದು ವೈದ್ಯಕೀಯ ವ್ಯವಸ್ಥೆ ಅಂತ ನಾವು ಹೇಳ್ಬೋದು ಬಯೋಮೆಡಿಸಿನ್ ಅಂತ ಹೇಳಿ. ಲಸಿಕೆಗಳು ನಿಮಗೆ ಬಯೋಮೆಡಿಸಿನ್ ಅಲ್ಲಿ ಬಿಟ್ಟರೆ ಬೇರೆ ಯಾವ ವೈದ್ಯಕೀಯ ವ್ಯವಸ್ಥೆಯಲ್ಲೂ ಕೂಡ ಲಸಿಕೆಗಳು ನಮಗೆ ಸಿಗುವುದಿಲ್ಲ, ಹೌದಾ ಅಲ್ವಾ? ಸೊ ಹಾಗಾಗಿ ಇದು ಅದರ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್. ಹಾಗೆಯೇ ಎಜುಕೇಶನ್ ಅಂಡ್ ಟ್ರೈನಿಂಗ್, medical professionals undergo extensive training in medical schools and colleges followed by residencies and specializations. ಸೊ ಈ ಒಂದು ವೈದ್ಯಕೀಯ ಪಾಶ್ಚಾತ್ಯ ವೈದ್ಯಕೀಯ ಶಾಸ್ತ್ರವನ್ನು ಕಲಿಯುವಂತ ನಿಟ್ಟಿನಲ್ಲಿ ಈಗ MBBS ಇರ್ಬೋದು, BDS ಇರ್ಬೋದು, ಸೊ ತುಂಬಾನೇ ತರಬೇತಿಯನ್ನು ಅವರಿಗೆ ನಿಖರವಾದಂತ ಶಾಲೆ ಕಾಲೇಜುಗಳಲ್ಲಿ ಅವರಿಗೆ ನೀಡಲಾಗ್ತದೆ. ಹಾಗೇನೆ ಬೇರೆ ಬೇರೆ ಒಂದು ರೀತಿಯ ಸ್ಪೆಷಲೈಸೇಷನ್ಸ್ಗಳಲ್ಲೂ ಕೂಡ ಅವರು ಅಭ್ಯಾಸ ಮಾಡಲಿಕ್ಕೆ ಅದು ಅನುವು ಮಾಡಿ ಕೊಡ್ತದೆ. ಸೊ ಇದು ಒಂದು ಬಯೋಮೆಡಿಸಿನ್ಗೆ ಇರುವಂತಹ ಒಂದು ಬಹಳಷ್ಟು ಪ್ರಾಶಸ್ತ್ಯವಾದಂತಹ ಕೆಲವೆಲ್ಲ ಅಂಶಗಳು. ಕನ್ನಡದಲ್ಲಿ ನಾವು ಹಾಕಿದ್ದೇವೆ. ಬಯೋಮೆಡಿಸಿನ್ಗೆ ಪಾಶ್ಚಿಮಾತ್ಯ ಔಷಧ ಅಥವಾ ಅಲೋಪಥಿಕ್ ಮೆಡಿಸಿನ್ ಅಂತ ಕೂಡ ಇದನ್ನು ಕರೆಯುವಂಥದ್ದು. ಈಗ ಇದರ ಕೀ ಫೀಚರ್ಸ್ ಏನು? ಇಟ್ ಫೋಕಸಸ್ ಆನ್ ಪೆಥಾಲಜಿ, emphasizes understanding the biological mechanisms of disease. ಸೊ ಇದು ರೋಗದ ಮೂಲವನ್ನು ಪತ್ತೆ ಹಚ್ಚಲಿಕ್ಕೆ ಇದು ಇದು ಫೋಕಸ್ ಮಾಡ್ತದೆ. ಅರ್ಥ ಆಯ್ತಲ್ಲ? ಯಾವ ರೀತಿಯಾಗಿ ರೋಗ ಪ್ರಸರಣಗೊಳ್ತದೆ, ಹೇಗೆ ಪ್ರಸರಣಗೊಳ್ತದೆ, ತಡೆಗಟ್ಟುವ ವಿಧಾನ ಏನು, ಯಾವ ಔಷಧಿಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ. ಹಾಗೆ ಟೆಕ್ನಾಲಜಿ ಅಂಡ್ ಇನೋವೇಷನ್, ಇಟ್ ಯುಟಿಲೈಸಸ್ ಅಡ್ವಾನ್ಸ್ ಟೆಕ್ನಾಲಜಿ ಅಂಡ್ ಇನೋವೇಟಿವ್ ಟ್ರೀಟ್ಮೆಂಟ್ಸ್ ಟು ಡಯಾಗ್ನೈಸ್ ಅಂಡ್ ಟ್ರೀಟ್ ಕಂಡೀಷನ್ಸ್.
ಸೊ ಸಂಶೋಧನೆಗೆ ಒಳಪಟ್ಟು ಬಹಳಷ್ಟು ನುರಿತವಾದಂಥ ಬಹಳಷ್ಟು ಪ್ರಗತಿಪರವಾದಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾವುದೇ ನಮ್ಮ ದೇಹಕ್ಕೆ ಸಂಬಂಧಿಸಿದ ನ್ಯೂನತೆಗಳನ್ನು ಚಿಕಿತ್ಸೆಗೊಂಡು ಅದಕ್ಕೆ ಪರಿಹರಿಸಲಿಕ್ಕೆ ಈ ಬಯೋಮೆಡಿಸಿನ್ ಅಥವಾ ವೆಸ್ಟರ್ನ್ ಮೆಡಿಸಿನ್ ತುಂಬಾನೇ ಸಹಕಾರಿಯಾಗುತ್ತೆ. ಹಾಗೆಯೇ ಫಾರ್ಮಕಾಲಜಿ, ಇಟ್ ಹೆವಿಲಿ ರಿಲೈಸ್ ಆನ್ ಫಾರ್ಮಸ್ಯೂಟಿಕಲ್ಸ್ ಟು ಮ್ಯಾನೇಜ್ ಅಂಡ್ ಕ್ಯೂರ್ ಡಿಸೀಸಸ್. ಔಷಧಿಗಳ ಮೇಲೆ ತುಂಬಾನೇ ಅದು ಅವಲಂಬನೆಯನ್ನು ಹೊಂದಿರ್ತದೆ ಯಾವುದೇ ಒಂದು ರೋಗವನ್ನು ಗುಣಪಡಿಸಲಿಕ್ಕೆ. ಹಾಗೆಯೇ ಪ್ರಿವೆಂಟಿವ್ ಕೇರ್, ಇಟ್ ಇನ್ಕ್ಲೂಡ್ಸ್ ಪ್ರಿವೆಂಟಿವ್ ಕೇರ್ ಮೆಷರ್ಸ್ ಸಚ್ ಆಸ್ ಸ್ಕ್ರೀನಿಂಗ್ಸ್, ವ್ಯಾಕ್ಸಿನೇಷನ್ಸ್ ಅಂಡ್ ಪಬ್ಲಿಕ್ ಹೆಲ್ತ್ ಇನಿಷಿಯೇಟಿವ್ಸ್. ಇವತ್ತು ಬಯೋಮೆಡಿಸಿನ್ನ ಒಂದು ಪ್ರಮುಖ ಫೀಚರ್ಸ್ಗಳಲ್ಲಿ ಒಂದು ನಾವು ಏನು ಗಮನದಲ್ಲಿಡಬಹುದು ಅಂತ ಹೇಳಿದ್ರೆ, ಆರೋಗ್ಯ ಬರದ ನಿಟ್ಟಿನಲ್ಲಿ ನಾವು ತಡೆಗಟ್ಟುವಂಥ ವಿಧಾನವನ್ನು ಕೂಡ ಬಯೋಮೆಡಿಸಿನ್ ಅಲ್ಲಿ ಒಳಪಡಬಹುದು. ಲೈಕ್ ತಪಾಸಣೆ ಮಾಡುವಂಥದ್ದು, ಲಸಿಕೆಗಳನ್ನು ಕೊಡುವಂಥದ್ದು, ಹಾಗೆ ಕೆಲವೆಲ್ಲ ಸಾರ್ವಜನಿಕ ಆರೋಗ್ಯ ಉಪಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಇದನ್ನೆಲ್ಲ ನಾವು ಬಯೋಮೆಡಿಸಿನ್ ಮೂಲಕ ಮಾಡುವಂಥದ್ದು. ಇದೆಲ್ಲ ನಮಗೆ ಗೊತ್ತಿದೆ. ಇದು ಕನ್ನಡದಲ್ಲಿರುವಂಥದ್ದು. ರೋಗಶಾಸ್ತ್ರದ ಮೇಲೆ ಇದು ಕೇಂದ್ರೀಕರಿಸುತ್ತದೆ. ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಮೂಲಕ ಇದು ಚಿಕಿತ್ಸೆಗೆ ರೋಗಿಯನ್ನು ಒಳಪಡಿಸುತ್ತದೆ. ಫಾರ್ಮಕಾಲಜಿ, ರೋಗಗಳನ್ನು ನಿರ್ವಹಿಸಲಿಕ್ಕೆ ಮತ್ತು ಗುಣಪಡಿಸಲಿಕ್ಕೆ ಔಷಧಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಹಾಗೆಯೇ ಪ್ರಿವೆಂಟಿವ್ ಕೇರ್, ತಡೆಗಟ್ಟುವಂತಹ ನಿಟ್ಟಿನ ಆರೈಕೆಯಲ್ಲೂ ಕೂಡ ಇದು ತುಂಬಾನೇ ಉಪಯುಕ್ತವಾಗಿರುವಂಥದ್ದು. ಸೊ ಇದು ಬಯೋಮೆಡಿಸಿನ್ ಅಂತ ಹೇಳುವಂಥ ಈ ಒಂದು ವೈದ್ಯಕೀಯ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ಈಗ ಆಯುಷ್, ನಾನು ಆಗ್ಲೇ ಹೇಳಿದ್ದೇನೆ, ವೈದ್ಯಕೀಯ ವ್ಯವಸ್ಥೆಯಲ್ಲಿ ಎರಡು ಪ್ರಮುಖವಾದಂತಹ ಒಂದು ವ್ಯವಸ್ಥೆಗಳು, ಒಂದು ಬಯೋಮೆಡಿಸಿನ್, ಇನ್ನೊಂದು ಆಯುಷ್. ದಿಸ್ ಇಸ್ ವಾಟ್ ಇಸ್ ಮೆನ್ಷನ್ ಇನ್ ದ ಸಿಲೆಬಸ್ ಆಲ್ಸೋ. ಸೊ ಆಯುಷ್ ಅಂದ್ರೆ ಏನು? ಸೊ ಆಯುಷ್ ಸ್ಟ್ಯಾಂಡ್ಸ್ ಫಾರ್ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಅಂಡ್ ಹೋಮಿಯೋಪತಿ. ಇದರಲ್ಲಿ ಆಯುರ್ವೇದ, ಯೋಗ, ನ್ಯಾಚುರೋಪತಿ ಮತ್ತು ಸಿದ್ಧ ಇದೆಯಲ್ಲ, ಇದು ಭಾರತದಲ್ಲಿ ಮೂಡಿಬಂದಂತಹ ಒಂದು ಆರೋಗ್ಯ ಪದ್ಧತಿಗಳು. ಅದರಲ್ಲಿ ಯುನಾನಿ ಮತ್ತು ಹೋಮಿಯೋಪತಿ ಎಂಬುದು ಹೊರ ದೇಶಗಳಲ್ಲಿ ಅದು ಹುಟ್ಟಿಕೊಂಡಂತ ಒಂದು ವೈದ್ಯಕೀಯ ಪದ್ಧತಿ ಆಗಿದ್ದು, ಈಗ ಭಾರತದಲ್ಲೂ ಕೂಡ ಅದನ್ನು ಆಯುಷ್ ಅಂತ ಹೆಸರಿನ ಒಂದು ಅಂಬ್ರೆಲ್ಲಾ ಟರ್ಮ್ ನಲ್ಲಿ ಅದನ್ನು ನಾವು ರೆಕಗ್ನೈಸ್ ಮಾಡಿದ್ದೇವೆ. ಅಂಡ್ ಇಟ್ ಎನ್ಕಂಪಾಸಸ್ ಟ್ರೆಡಿಷನಲ್ ಅಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ಸ್ ಪ್ರಾಕ್ಟಿಸ್ಡ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ನೀವು ಗಮನಿಸಿದ್ರೆ ಬಯೋಮೆಡಿಸಿನ್ ಜೊತೆಯಲ್ಲಿ ಆಯುಷ್ ಮೆಡಿಸಿನ್ ಸಿಸ್ಟಮ್ ಅದು ಕೂಡ ತುಂಬಾನೇ ಫಂಕ್ಷನಲ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಈಗ ಈ ಆಯುಷ್ ಅಂತ ಹೇಳುವಂತ, ಆಗ್ಲೇ ಹೇಳಿದಾಗೆ ಆಯುಷ್ ಅಂದ್ರೆ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿಗೆ ಇರುವಂತಹ ಒಂದು ಆಕ್ರನಮ್ ಆಯುಷ್ ಅಂತ ನಾವು ಹೇಳುವಂಥದ್ದು. ಸೊ ಇದರ ಫೌಂಡೇಶನ್ಸ್ ಅನ್ನು ನೋಡಿದ್ರೆ, ಇಟ್ ಈಸ್ ರೂಟೆಡ್ ಇನ್ ದ ಏನ್ಷಿಯಂಟ್ ಟೆಕ್ಸ್ಟ್ ಅಂಡ್ ಹಾಲಿಸ್ಟಿಕ್ ಪ್ರಿನ್ಸಿಪಲ್ಸ್ ದಟ್ ಎಂಫಸೈಸ್ ಬ್ಯಾಲೆನ್ಸ್, ನ್ಯಾಚುರಲ್ ಹೀಲಿಂಗ್ ಅಂಡ್ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್. ಸೊ ಆಯುಷ್ನಲ್ಲಿ ಬರುವಂತ ಎಲ್ಲ ವೈದ್ಯಕೀಯ ಉಪಕ್ರಮಗಳು ಕೂಡ ಪುರಾತನ ಗ್ರಂಥಗಳು, ಸಮಗ್ರವಾಗಿರುವಂತಹ ಕೆಲವೆಲ್ಲ ನೈಸರ್ಗಿಕ ತತ್ವಗಳ ಮೇಲೆ ಅವಲಂಬನೆಗೊಂಡಿದ್ದು, ವ್ಯಕ್ತಿಯ ಒಂದು ದೇಹದ ಸಮತೋಲನ, ನೈಸರ್ಗಿಕ ಒಂದು ಹೀಲಿಂಗ್ ಅಂತ ಏನು ಹೇಳ್ತೇವೆ, ಗುಣಪಡಿಸುವಿಕೆ ಮತ್ತು ವೈಯಕ್ತೀಕರಣಗೊಂಡು ಕೇಂದ್ರೀಕರಿಸಿದ ಒಂದು ಉಪಶಮನಕ್ಕೆ ಇದು ತುಂಬಾನೇ ಫೋಕಸ್ ಮಾಡುವಂಥದ್ದು. ಅಂಡ್ ಇದರ ಪ್ರಾಕ್ಟೀಸಸ್ ಹೇಗಿರುತ್ತೆ? ಇಟ್ ಇನ್ಕ್ಲೂಡ್ಸ್ ಹರ್ಬಲ್ ಮೆಡಿಸಿನ್, ಡಯಟರಿ ಚೇಂಜಸ್, ಫಿಸಿಕಲ್ ಎಕ್ಸಸೈಸಸ್ ಅಂಡ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಸೊ ಇದು ಔಷಧೀಯ ಗುಣಗಳು ಅಂದ್ರೆ ಈ ಹರ್ಬಲ್ ಮೆಡಿಸಿನ್ ಅಂತ ಏನು ಹೇಳ್ತೇವೆ, ಹಾಗೇನೆ ಪಥ್ಯಾಹಾರಗಳು, ಹಾಗೇನೆ ನಮ್ಮ ಫಿಸಿಕಲ್ ಎಕ್ಸಸೈಸಸ್, ಹಾಗೇನೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮೂಲಕ ಈ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅಥವಾ ಮೆಡಿಕಲ್ ವ್ಯವಸ್ಥೆಯನ್ನು ಕೈಗೊಳ್ಳಲಾಗುವುದು. ಹಾಗೇನೆ ಎಜುಕೇಶನ್ ಅಂಡ್ ಟ್ರೈನಿಂಗ್, ಇದಕ್ಕೂ ಕೂಡ ಅಷ್ಟೇ practitioners are trained in specialized institutions dedicated to each of the Ayush disciplines. ಈಗ ಭಾರತದ ಒಂದು ಹಿನ್ನೆಲೆಯನ್ನು ಗಮನಿಸಿದ್ರೆ ಆಯುರ್ವೇದ ಇರ್ಬೋದು, ಯೋಗ, ನ್ಯಾಚುರೋಪತಿ, ಯುನಾನಿ, ಇನ್ಫ್ಯಾಕ್ಟ್ ನಮ್ಮಲ್ಲಿ ಆಯುಷ್ ಅಂತ ಹೇಳುವಂಥ ಒಂದು ಇಲಾಖೆನೇ ಇದೆ. ಸೊ ಹಾಗಾಗಿ ಇದರಲ್ಲಿ ನುರಿತರಾಗಿರುವಂಥ ಪ್ರಾಕ್ಟಿಷನರ್ಸ್ಗಳು ಈ ಡಿಸಿಪ್ಲಿನ್ಸ್ ಅಲ್ಲಿ ಅಥವಾ ಈ ಒಂದು ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಿಸಿದಾಗಿ ಪೇಷಂಟ್ಸ್ಗಳನ್ನು ಟ್ರೀಟ್ ಮಾಡುವಂಥದ್ದು. ಈಗ ಆಯುಷ್ನ ಕೆಲವೆಲ್ಲ ಹಾಲಿಸ್ಟಿಕ್ ಫೀಚರ್ಸ್. ಈಗ ಆಯುಷ್ ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ನಾನು ಒಳಗೊಂಡು ಇದರ ಕೀ ಫೀಚರ್ಸ್ ಅನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಲಿಸ್ಟಿಕ್ ಅಪ್ರೋಚ್, ಸಮಗ್ರವಾಗಿರುವಂತಹ ಕೆಲವೆಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ. ಅಂದ್ರೆ ಒಬ್ಬ ವ್ಯಕ್ತಿಯ ಆರೋಗ್ಯ ಅಂತ ಹೇಳಿದ್ರೆ ಕೇವಲ ಒಂದು ಭಾಗಕ್ಕೆ ಮಾತ್ರ ಕೇಂದ್ರೀಕರಿಸುವುದಲ್ಲ. ಆರೋಗ್ಯ ಅಂತ ಹೇಳಿದ್ರೆ ಅವನ ಒಟ್ಟಾರೆಯಾಗಿ ಸಮಗ್ರವಾದ ಆರೋಗ್ಯದ ಕಡೆ ಈ ಆಯುಷ್ ವೈದ್ಯಕೀಯ ಪದ್ಧತಿಗಳು ಕೇಂದ್ರೀಕೃತಗೊಂಡಿರ್ತದೆ. ಆಗ್ಲೇ ಹೇಳಿದಾಗೆ ಇಟ್ ಫೋಕಸಸ್ ಆನ್ ದ ಬ್ಯಾಲೆನ್ಸ್ ಆಫ್ ದ ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್, ಏಮಿಂಗ್ ಫಾರ್ ದ ಓವರ್ ಆಲ್ ವೆಲ್ ಬೀಯಿಂಗ್ ರಾದರ್ ದನ್ ಜಸ್ಟ್ ಟ್ರೀಟಿಂಗ್ ದ ಸಿಂಪ್ಟಮ್ಸ್.
ಸೊ ಕೇವಲ ಒಂದು ಭಾಗವನ್ನು ಅಷ್ಟೇ ನಾವು ಟ್ರೀಟ್ ಮಾಡುವ ಬದಲು ಇಡೀ ದೇಹ, ಮನಸ್ಸು ಮತ್ತು ಆತ್ಮದ ಕಡೆ ಇದು ಬ್ಯಾಲೆನ್ಸ್ ಅನ್ನು ತರುವಂತ ಪ್ರಯತ್ನ ಮಾಡುವಂತ ಒಂದು ಟ್ರೀಟ್ಮೆಂಟೇ ಆಯುಷ್ ಟ್ರೀಟ್ಮೆಂಟ್ಸ್. ಹಾಗೂ ನ್ಯಾಚುರಲ್ ರೆಮಿಡೀಸ್. ಇಟ್ ಯೂಸಸ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಅಂಡ್ ಥೆರಪೀಸ್ ಡಿರೈವ್ ಫ್ರಮ್ ಪ್ಲಾಂಟ್ಸ್, ಮಿನರಲ್ಸ್ ಅಂಡ್ ಆನಿಮಲ್ ಪ್ರಾಡಕ್ಟ್ಸ್. ಸೊ ಪ್ರಕೃತಿದತ್ತವಾಗಿ ಸಿಗುವಂತ ಅಂಶಗಳನ್ನು ಇದು ಬಳಕೆ ಮಾಡಿಕೊಂಡು ಚಿಕಿತ್ಸೆಯಲ್ಲಿ ಇದನ್ನು ಉಪಯೋಗಿಸುವಂಥದ್ದು. ಅದು ಗಿಡ ಮರಗಳು, ಮೂಲಿಕೆಗಳು ಇರ್ಬೋದು, ಈ ರೀತಿಯಾಗಿ. ಹಾಗೆಯೇ ಪರ್ಸನಲೈಸ್ಡ್ ಮೆಡಿಸಿನ್. The treatments are often customized based on the individual's constitution and specific health needs. ಈಗ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಜ್ವರ ಅಂತ ಹೇಳಿದ್ರೆ ಪ್ಯಾರಾಸಿಟಮಾಲ್ ಅಂತ ಹೇಳಿದ್ರೆ ಅದೊಂದು ತುಂಬಾನೇ ಸರ್ವೇ ಸಾಮಾನ್ಯವಾದದ್ದು. ಆದ್ರೆ ಇಲ್ಲಿ ಹಾಗಲ್ಲ. ಯಾವುದೇ ಟ್ರೀಟ್ಮೆಂಟ್ ಕೂಡ ವ್ಯಕ್ತಿಯ ಓವರಾಲ್ ಕಾಂಪೋಸಿಷನ್, ವಾತ, ಪಿತ್ತ, ಕಫ, ಸೊ ಇದರ ಒಂದು ತತ್ವಗಳ ಒಂದು ರೀತಿಯ ಇಂಬ್ಯಾಲೆನ್ಸ್ ನಲ್ಲಿರುವಂತಹ ಒಂದು ಆ ವ್ಯಕ್ತಿ ಅಥವಾ ರೋಗಿಯ ಕಾನ್ಸ್ಟಿಟ್ಯೂಷನ್ ನ ಮೇಲೆ, ಅಂದ್ರೆ ಅವನ ಬಾಡಿಲಿ ಕಾನ್ಸ್ಟಿಟ್ಯೂಷನ್ ನ ಮೇಲೆ ಈ ಪರ್ಸನಲೈಸ್ ಮೆಡಿಸಿನ್ ಅನ್ನು ಅವರು ಕೊಟ್ಟು ಟ್ರೀಟ್ಮೆಂಟ್ ಮಾಡುವಂಥದ್ದು. ಹಾಗೆಯೇ ಪ್ರಿವೆಂಟಿವ್ ಅಂಡ್ ಲೈಫ್ ಸ್ಟೈಲ್ ಮೆಡಿಸಿನ್. ಇಟ್ ಎಂಫಸೈಸಸ್ ಪ್ರಿವೆನ್ಷನ್ ಥ್ರೂ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಡಯಟ್ ಅಂಡ್ ನ್ಯಾಚುರಲ್ ಥೆರಪೀಸ್. ಸೊ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೆಲ್ಲ ಒಂದು ಬದಲಾವಣೆಗಳನ್ನು ತರುವಂಥದ್ದು, ಪಥ್ಯಾಹಾರಗಳನ್ನು ಮಾಡುವಂಥದ್ದು ಮತ್ತು ನೈಸರ್ಗಿಕವಾಗಿರುವಂತಹ ಕೆಲವೆಲ್ಲ ಚಿಕಿತ್ಸೆಯ ಮೂಲಕ ಅನಾರೋಗ್ಯವನ್ನು ಶಮನ ಮಾಡುವಂತಹ ಒಂದು ಉದ್ದೇಶ ಅಥವಾ ಲಕ್ಷಣವನ್ನು ಈ ಆಯುಷ್ ವೈದ್ಯಕೀಯ ಚಿಕಿತ್ಸೆಗಳು ಹೊಂದಿವೆ. ನೆಕ್ಸ್ಟ್, ಈಗ ಆಯುರ್ವೇದ. ಈಗ ಪ್ರತಿಯೊಂದು ಆಯುಷ್ನ ಒಂದೊಂದು ಪದ್ಧತಿಗಳಿಗೂ ಕೂಡ ನಾನು ಸಂಕ್ಷಿಪ್ತವಾಗಿ ಕೆಲವೆಲ್ಲ ಡಿಸ್ಕ್ರಿಪ್ಷನ್ ಅನ್ನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಆಯುರ್ವೇದ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ಇದು ಭಾರತದಲ್ಲಿ ಮೂಡಿ ಬಂದಂತಹ ಒಂದು ವೈದ್ಯಕೀಯ ವ್ಯವಸ್ಥೆ. ಸರಿಸುಮಾರು 5,000 ವರ್ಷಗಳ ಹಿಂದೆ ಇದು ನಮ್ಮ ಪ್ರಾಚೀನ ಭಾರತದ ಒಂದು ಪರಂಪರೆಯಲ್ಲಿ ಹುಟ್ಟಿಕೊಂಡಂತಹ ಒಂದು ಔಷಧೀಯ ಪದ್ಧತಿ. ಹಾಗೆ ಇದರ ತತ್ವಗಳನ್ನು ನಾವು ಗಮನಿಸಿದ್ರೆ ಇಟ್ ಇಸ್ ಬೇಸ್ಡ್ ಆನ್ ದ ಬ್ಯಾಲೆನ್ಸ್ ಆಫ್ ದ 3 ದೋಷಾಸ್, ವಾತ, ಪಿತ್ತ, ಕಫ. ಸೊ ಇದರ ಪ್ರಕಾರ, ಆಯುರ್ವೇದದ ಪ್ರಕಾರ ವ್ಯಕ್ತಿಯ ಅನಾರೋಗ್ಯಕ್ಕೆ ಈ ವಾತ, ಪಿತ್ತ, ಕಫದಲ್ಲಿರುವಂತಹ ಒಂದು ಇಂಬ್ಯಾಲೆನ್ಸೇ ಕಾರಣ ಅಂತ ಹೇಳಿ ಆಯುರ್ವೇದ ತತ್ವ ಹೇಳುವಂಥದ್ದು. ಹಾಗೂ ಟ್ರೀಟ್ಮೆಂಟ್ಸ್ ಹೇಗೆ ಕೊಡ್ತಾರೆ ಇಲ್ಲಿ ಆಗ್ಲೇ ಹೇಳಿದಾಗೆ ಹರ್ಬಲ್ ರೆಮಿಡೀಸ್, ಗಿಡಮೂಲಿಕೆಗಳ ಒಂದು ಔಷಧದಿಂದ, ಆಹಾರದಲ್ಲಿ ಬದಲಾವಣೆಗಳು ಮತ್ತು ಕೆಲವು ಸಲ ಮಸಾಜ್, ಅಂದ್ರೆ ದೇಹಕ್ಕೆ ಪಂಚಕರ್ಮ ಇತ್ಯಾದಿಗಳ ಮೂಲಕ ಮಸಾಜ್, ಡಿಟಾಕ್ಸಿಫಿಕೇಶನ್ ಪ್ರೊಸೀಜರ್ಸ್, ಪಂಚಕರ್ಮದಂತಹ ನಿರ್ವಶೀಕರಣ ಕಾರ್ಯವಿಧಾನಗಳನ್ನು. ಹೆಚ್ಚಾಗಿ ನೀವು ಆಯುರ್ವೇದ ಟ್ರೀಟ್ಮೆಂಟ್ಗಳಿಗೆ ಹೋದ್ರೆ ಫಸ್ಟ್ ಆಗಿ ಅವರು ಪಂಚಕರ್ಮದ ಕಡೆ ಅಥವಾ ಡಿಟಾಕ್ಸಿಫಿಕೇಶನ್ ಕಡೆ ಅವರು ಹೆಚ್ಚಾಗಿ ಒತ್ತು ಕೊಟ್ಟು ಆನಂತರ ಟ್ರೀಟ್ಮೆಂಟ್ ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದ್ರೆ ಪ್ರಾಪರ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ನೀವು ಗಮನಿಸಿದ್ರೆ, ಯಾರಾದ್ರೂ ಹೋಗಿದ್ರೆ ನಿಮ್ಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಒಳಗೊಂಡಿದೆ. ಎರಡನೇದು ಯೋಗ ಮತ್ತು ನ್ಯಾಚುರೋಪತಿ. ಸೊ ಯೋಗ ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ಕೊಂಡಿದ್ದೇವೆ. ಸೊ ಏನ್ಷಿಯಂಟ್ ಪ್ರಾಕ್ಟೀಸ್ ಫೋಕಸಿಂಗ್ ಆನ್ ಫಿಸಿಕಲ್ ಪಾಸ್ಚರ್ಸ್, ಬ್ರೆತ್ ಕಂಟ್ರೋಲ್, ಮೆಡಿಟೇಷನ್ ಅಂಡ್ ಎಥಿಕಲ್ ಲಿವಿಂಗ್ ಟು ಅಚೀವ್ ಫಿಸಿಕಲ್ ಅಂಡ್ ಮೆಂಟಲ್ ವೆಲ್ಬೀಯಿಂಗ್. ಸೊ ಯೋಗ ಕೂಡ ಅಷ್ಟೇ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಸಾಧಿಸಲಿಕ್ಕೆ ಭೌತಿಕ ಕೆಲವು ಭಂಗಿಗಳು, ಉಸಿರಾಟದ ನಿಯಂತ್ರಣ, ಧ್ಯಾನ ಮತ್ತು ನೈತಿಕ ಜೀವನವನ್ನು ಕೇಂದ್ರೀಕರಿಸುವಂತಹ ಒಂದು ಪ್ರಾಚೀನ ಅಭ್ಯಾಸ ಪದ್ಧತಿ. ಇದು ಕೂಡ ನಮ್ಮ ದೇಶದಲ್ಲಿ ಮೂಡಿಬಂದಂತಹ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳ್ಬೋದು. ಇನ್ನು ನ್ಯಾಚುರೋಪತಿ, ಪ್ರಕೃತಿ ಚಿಕಿತ್ಸೆ. ಇಟ್ ಯೂಸಸ್ ನ್ಯಾಚುರಲ್ ಥೆರಪೀಸ್ ಇನ್ಕ್ಲೂಡಿಂಗ್ ಡಯಟ್, ಎಕ್ಸಸೈಸ್ ಅಂಡ್ ಹೈಡ್ರೋಥೆರಪಿ ಟು ಪ್ರಮೋಟ್ ಸೆಲ್ಫ್ ಹೀಲಿಂಗ್. ಸೊ ಸ್ವಯಂ ಗುಣಪಡಿಸುವಿಕೆ. ಪ್ರಕೃತಿ ಚಿಕಿತ್ಸೆಯ ಮೂಲ ಉದ್ದೇಶ ಹೇಗೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಆಹಾರ, ವ್ಯಾಯಾಮದ ಮೂಲಕ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿರುವಂತಹ ಏನೇ ಅನಾರೋಗ್ಯವನ್ನು ಗುಣಪಡಿಸಲಿಕ್ಕೆ ನಮ್ಮ ದೇಹದಲ್ಲೇ ಕ್ಷಮತೆ ಇದೆ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಆಹಾರ, ವ್ಯಾಯಾಮ, ಜಲಚಿಕಿತ್ಸೆ ಮೂಲಕ ಅನೇಕ ನೈಸರ್ಗಿಕ ಚಿಕಿತ್ಸೆಗಳನ್ನು ಬಳಸಿ ಪ್ರಕೃತಿದತ್ತವಾಗಿರುವಂತಹ ಒಂದು ಹೀಲಿಂಗ್ ಅನ್ನು ಇಲ್ಲಿ ಮಾಡುವಂಥದ್ದು. ಹಾಗೆಯೇ ಯುನಾನಿ ಆಯುಷ್ನಲ್ಲಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಯುನಾನಿ. ಇದು ಆಗ್ಲೇ ಹೇಳಿದಾಗೆ ಇದು ಭಾರತದಲ್ಲಿ ಮೂಡಿ ಬಂದಂತ ಒಂದು ವೈದ್ಯಕೀಯ ಪದ್ಧತಿ ಅಲ್ಲ, ಬದಲಾಗಿ ಇದರ ಮೂಲ ಗ್ರೀಕೋ ಅರಬಿಕ್ ಮೆಡಿಸಿನ್ ವಿಚ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಟೀಚ್ ಆಫ್ ಹಿಪೋಕ್ರಟಿಸ್ ಅಂಡ್ ಗ್ಯಾಲೆನ್. ಹಿಪೋಕ್ರೇಟ್ಸ್ ಮತ್ತು ಗ್ಯಾಲೆನ್ ಅವರ ಬೋಧನೆಗಳಿಂದ ಪ್ರಭಾವಿತವಾದಂತಹ ಒಂದು ಗ್ರೀಕೋ ಅರಬಿಕ್ ಔಷಧಿ ಅಂತ ನಾವು ಹೇಳ್ಬೋದು. ಇದರ ತತ್ವಗಳು ಕೂಡ ಅಷ್ಟೇ. ಇಟ್ಸ್ ಬೇಸ್ಡ್ ಆನ್ ದ ಬ್ಯಾಲೆನ್ಸ್ ಆಫ್ ಬಾಡಿಲಿ ಹ್ಯೂಮರ್ಸ್ ಲೈಕ್ ಬ್ಲಡ್, ಫ್ಲೆಮ್, ಯೆಲ್ಲೋ ಬೈಲ್ ಅಂಡ್ ಬ್ಲ್ಯಾಕ್ ಬೈಲ್.
ದೈಹಿಕವಾಗಿರುವಂತ ದೇಹದ ಅಸಮತೋಲನಗಳನ್ನು ಆಧರಿಸಿ ದೈಹಿಕ ಸಮತೋಲನಗಳು ಅಂದ್ರೆ ಈ ನಮ್ಮ ದೇಹದಲ್ಲಿರುವಂತಹ ಬಾಡಿಲಿ ಫ್ಲೂಯಿಡ್ಸ್ ಇದೆಯಲ್ಲ, ಲೈಕ್ ರಕ್ತ ಇರ್ಬೋದು, ಕಫ ಇರ್ಬೋದು, ಪಿತ್ತರಸಗಳಿರ್ಬೋದು. ಸೊ ಇದ್ರ ಒಂದು ರೀತಿಯ ಬ್ಯಾಲೆನ್ಸ್ ಅನ್ನು ತರುವಂತ ಪ್ರಯತ್ನ ಈ ಯುನಾನಿ ಸಿಸ್ಟಮ್ ಆಫ್ ಮೆಡಿಸಿನ್ ಮಾಡುವಂಥದ್ದು. ಸೊ ಇದು 3 ಸಮತೋಲನದಲ್ಲಿದ್ರೆ ಎಲ್ಲವೂ ಸರಿ ಇರ್ತದೆ ಅಂತ ಹೇಳುವಂಥದ್ದು ಯುನಾನಿ ಚಿಕಿತ್ಸೆಯ ಮೂಲ ತತ್ವ. ಹೇಗೆ ಆಯುರ್ವೇದದಲ್ಲಿ ನಾವು ವಾತ ಪಿತ್ತ ಕಫ ಅಂತ ಹೇಳ್ತೇವೆ, ಸೊ ಇಲ್ಲಿ ಕೂಡ ಅಷ್ಟೇ ರಕ್ತ ಕಫ ಮತ್ತು ಪಿತ್ತರಸದ ಒಂದು ಅಸಮತೋಲನದಲ್ಲಿ ದೈಹಿಕ ಅನಾರೋಗ್ಯಗಳು ಉಂಟಾಗ್ತದೆ ಅಂತ ಹೇಳುವಂಥದ್ದು ಯುನಾನಿ ತತ್ವದಲ್ಲಿರುವಂತಹ ಪ್ರಮುಖ ಅಂಶ. ಹಾಗೂ ಇದ್ರ ಟ್ರೀಟ್ಮೆಂಟ್ಗಳಲ್ಲೂ ಅಂದ್ರೆ ಯುನಾನಿ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ಸ್ಗಳು ಕೂಡ ಅಷ್ಟೇ. ಇಟ್ ಇನ್ಕ್ಲೂಡ್ಸ್ ಹರ್ಬಲ್ ಮೆಡಿಸಿನ್, ಗಿಡಮೂಲಿಕೆಗೆ ಸಂಬಂಧಿಸಿದ ಔಷಧಿ, ಆಹಾರಕ್ಕೆ ಸಂಬಂಧಿಸಿದ ಕೆಲವು ಬದಲಾವಣೆಗಳು ಅಥವಾ ಹೊಂದಾಣಿಕೆಗಳು ಮತ್ತು ಕೆಲವೆಲ್ಲ ರೆಜಿಮೆಂಟಲ್ ಥೆರಪೀಸ್ಗಳನ್ನು ಇದು ಒಳಗೊಂಡಿದೆ. ಸೊ ದಿಸ್ ಇಸ್ ಅಬೌಟ್ ಯುನಾನಿ. ಹಾಗೆಯೇ ಸಿದ್ಧ ಸಿಸ್ಟಮ್ ಆಫ್ ಮೆಡಿಸಿನ್, ಇದು ಕೂಡ ಅಷ್ಟೇ ದಕ್ಷಿಣ ಭಾರತ, ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಉದಯಗೊಂಡಂತ ಒಂದು ಸಾಂಪ್ರದಾಯಿಕ ಔಷಧೀಯ ವ್ಯವಸ್ಥೆ. ಇಲ್ಲಿ ಕೂಡ ನೀವು ಗಮನಿಸಿದ್ರೆ ಎಂಫಸೈಸಸ್ ದ ಬ್ಯಾಲೆನ್ಸ್ ಆಫ್ ಎಲಿಮೆಂಟ್ಸ್ ಅಂಡ್ ಬಾಡಿಲಿ ಹ್ಯೂಮರ್ಸ್. ಆಯ್ತಲ್ಲ. ಸೊ ಇದು ಕೂಡ ಅಷ್ಟೇ ನಮ್ಮ ದೇಹದಲ್ಲಿರುವಂತಹ ಬೇರೆ ಬೇರೆ ಅಂಶಗಳು ಮತ್ತು ದೈಹಿಕ ಸಮತೋಲನವನ್ನು ಇದು ಒತ್ತಿ ಹೇಳುವಂಥದ್ದು. ಹಾಗೆಯೇ ಇಟ್ ಇನ್ಕ್ಲೂಡ್ಸ್ ಹರ್ಬಲ್ ಅಂಡ್ ಮಿನರಲ್ ಮೆಡಿಸಿನ್ಸ್, ಡಯಟರಿ ರೆಕಮೆಂಡೇಶನ್ಸ್ ಅಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಹೆಚ್ಚು ಕಡಿಮೆ ಈ ಆಯುಷ್ ಸಿಸ್ಟಮ್ ಆಫ್ ಮೆಡಿಸಿನ್ ನ ಹೆಚ್ಚು ಕಡಿಮೆ ತತ್ವಗಳು ಒಂದಕ್ಕೊಂದು ರೀತಿಯಲ್ಲಿ ಅದು ಕನೆಕ್ಟೆಡ್ ಆಗಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗೆ ಇನ್ನೊಂದು ಕೊನೆಯದಾಗಿ ಹೋಮಿಯೋಪತಿ. ಇದು ಕೂಡ ನಮ್ಮ ಭಾರತ ದೇಶದಲ್ಲಿ ಉಗಮಗೊಂಡಂತಹ ಒಂದು ವೈದ್ಯಕೀಯ ಚಿಕಿತ್ಸೆ ಪದ್ಧತಿಯಲ್ಲ, ಬದಲಾಗಿ ಇದು ಸ್ಯಾಮ್ಯುಯಲ್ ಹ್ಯಾನ್ಮನ್ ಅವರು 18ನೇ ಶತಮಾನದಲ್ಲಿ ಡೆವಲಪ್ ಮಾಡಿದಂತಹ ಒಂದು ವಿಶೇಷವಾಗಿರುವಂತಹ ಒಂದು ವೈದ್ಯಕೀಯ ವ್ಯವಸ್ಥೆ. ಇದು ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಲೈಕ್ ಕ್ಯೂರ್ಸ್ ಲೈಕ್ ಅಂಡ್ ದ ಯೂಸ್ ಆಫ್ ಹೈಲಿ ಡೈಲ್ಯೂಟೆಡ್ ಸಬ್ಸ್ಟೆನ್ಸಸ್. ಲೈಕ್ ಕ್ಯೂರ್ಸ್ ಲೈಕ್ ಅಂತ ಹೇಳುವಂತ ತತ್ವದ ಮೇಲೆ ಇದು ತನೂಕರಿಸಿದ ಪದಾರ್ಥಗಳ ಬಳಕೆಯನ್ನು, ಗೊತ್ತಿರಬಹುದು ಹೆಚ್ಚಾಗಿ ಹೋಮಿಯೋಪತಿ ಅಂತ ಹೇಳಿದ್ರೆ ಹೆಚ್ಚಾಗಿ ಸಣ್ಣ ಸಣ್ಣ ಗುಳಿಗೆಗಳು, ವೈಟ್ ಸ್ವೀಟ್ ಬಾಲ್ಸ್ ಅನ್ನು ಹೆಚ್ಚಾಗಿ ಅವರು ರೆಫರ್ ಮಾಡ್ತಾರೆ. ಮತ್ತು ಆ ಶುಗರ್ ಬಾಲ್ಸ್ ಮೇಲೆ ಅವರು ಅದಕ್ಕೆ ಅಂದ್ರೆ ವ್ಯಕ್ತಿಗೆ ಬೇಕಾಗುವಂತ ಔಷಧಗಳನ್ನು ಅದನ್ನು ಸಿಂಪಡಿಸಿ ಈ ರೀತಿಯಾಗಿ ಕೊಡುವಂಥದ್ದು. ಹಾಗೆಯೇ ಇದರ ಟ್ರೀಟ್ಮೆಂಟ್ಸ್ ಅನ್ನು ಗಮನಿಸಿದ್ರೆ individualized remedies based on the patient's specific symptoms and constitution. ಇದು ಸಂವಿಧಾನ ಅಂದ್ರೆ ಹಾಗಲ್ಲ. ಸೊ ರೋಗಿಯ ನಿರ್ದಿಷ್ಟ ಲಕ್ಷಣಗಳು ಮತ್ತು ಅವನ ದೈಹಿಕ ಆಧಾರದ ಮೇಲೆ ವೈಯಕ್ತಿಕ ಪರಿಹಾರಗಳ ಮೂಲಕ ಔಷಧಗಳನ್ನು ಕೊಡುವಂಥದ್ದು. ಈಗ ಬಯೋಮೆಡಿಸಿನ್ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಆಗ್ಲೇ ಹೇಳಿದ್ದೇನೆ. ಇನ್ನೊಂದು ಆಯುಷ್, ವಿಚ್ ಕಂಪ್ರೈಸಸ್ ಆಫ್ ಆಯುರ್ವೇದ, ಯುನಾನಿ, ಯೋಗ, ಸಿದ್ಧ ಅಂಡ್ ಹೋಮಿಯೋಪತಿ. ಈಗ ಈ ಎರಡನ್ನು ಹೋಲಿಸಿದ್ರೆ ಈ ಎರಡು ವೈದ್ಯಕೀಯ ಪದ್ಧತಿಗಳ ಒಂದು ಸಾಮರ್ಥ್ಯಗಳು ಮತ್ತು ಇತಿಮಿತಿಗಳು ಹೇಗೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡುವ. ಫಸ್ಟ್ ನಾವು ಲೆಟ್ ಅಸ್ ಸಿ ಅಬೌಟ್ ಬಯೋಮೆಡಿಸಿನ್. ಸೊ ಇದ್ರ ಕೆಲವು ಸಾಮರ್ಥ್ಯಗಳೇನು? ಇಟ್ ಈಸ್ ಅ ಹೈಲಿ ಎಫೆಕ್ಟಿವ್ ಫಾರ್ ಅಕ್ಯೂಟ್ ಅಂಡ್ ಎಮರ್ಜೆನ್ಸಿ ಕಂಡೀಷನ್ಸ್, ಅಡ್ವಾನ್ಸ್ ಡಯಾಗ್ನೋಸ್ಟಿಕ್ ಟೂಲ್ಸ್ ಅಂಡ್ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ಸ್. ಸೊ ನಮ್ಗೆಲ್ಲರಿಗೂ ಕೂಡ ಇದರ ಅನುಭವ ಇದೆ, ಹೌದಾ ಅಲ್ವಾ? ಹೆಚ್ಚಾಗಿ ನಮಗೆ ಇಂಗ್ಲಿಷ್ ಮೆಡಿಸಿನ್ ಅಥವಾ ಬಯೋಮೆಡಿಸಿನ್ಗೆ ಕೂಡ ನಾವು ತುತ್ತಾಗಿದ್ದೇವೆ. ಹಾಗೆಯೇ ಆಯುಷ್ನ ಕೆಲವೆಲ್ಲ ವೈದ್ಯಕೀಯ ಪದ್ಧತಿಗಳಿಗೂ ಕೂಡ ನಾವು ತುತ್ತಾಗಿದ್ದೇವೆ. ಸೊ ನಮಗೆಲ್ಲ ಇದು ಗೊತ್ತಿದೆ. ತುರ್ತು ಪರಿಸ್ಥಿತಿ ಅಂತ ಹೇಳುವಾಗ, ತೀವ್ರ ಎಮರ್ಜೆನ್ಸಿ ಅಂತ ಹೇಳುವಾಗ ನಮಗೆ ಯಾವುದು ಕೂಡ ಅಲ್ಲ, ಬಯೋಮೆಡಿಸಿನ್ ನಮಗೆ ಅದು ಹೆಚ್ಚು ಪರಿಣಾಮಕಾರಿ ಅಂತ ಅನ್ಸುವಂಥದ್ದು, ಹೌದಾ ಅಲ್ವಾ? ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಏನೇ ಇರ್ಬೋದು, ಎಮರ್ಜೆನ್ಸಿ ಕಂಡೀಷನ್ಸ್ ಅಲ್ಲಿ ನಮಗೆ ಜೀವದಾನ ಕೊಡುವಂತ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಇಟ್ ಈಸ್ ಬಯೋಮೆಡಿಸಿನ್. ಆದ್ರೆ ಯಾಕಂದ್ರೆ ಅದಕ್ಕೆ ಎಮರ್ಜೆನ್ಸಿ ಕಂಡೀಷನ್ಸ್ ಅನ್ನು ನಿಭಾಯಿಸುವಂತ ಒಂದಲ್ಲಿ ಸಾಮರ್ಥ್ಯ ಇದೆ. ಹಾಗೆ ಕೆಲವೆಲ್ಲ ಡಯಾಗ್ನೋಸ್ಟಿಕ್ ಟೂಲ್ಸ್ಗಳಿವೆ, ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ಸ್ಗಳಿವೆ, ಸಾಕ್ಷ್ಯಾಧಾರಿತ ಚಿಕಿತ್ಸೆಗಳ ಮೂಲಕ ಇದು ಹೆಚ್ಚು ಪರಿಣಾಮಕಾರಿ ಅಂತ ನಾವು ಹೇಳ್ಬೋದು. ಹೀಗೆ ಇದರ ಇತಿಮಿತಿಗಳೇನು? ಇಟ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್ ಅಂಡ್ ಮೇ ಫೋಕಸ್ ಮೋರ್ ಆನ್ ಸಿಂಪ್ಟಮ್ಸ್ ರಾದರ್ ದನ್ ದಿಸ್ ರೂಟ್ ಕಾಸಸ್, ಹೆನ್ಸ್ ಪೊಟೆನ್ಷಿಯಲ್ ಸೈಡ್ ಎಫೆಕ್ಟ್ಸ್ ಆಫ್ ಫಾರ್ಮಸ್ಯೂಟಿಕಲ್ಸ್. ಇದು ವೆರಿ ಇಂಪಾರ್ಟೆಂಟ್. ಒಂದು ಬಯೋಮೆಡಿಸಿನ್ ನ ದೊಡ್ಡ ಇತಿಮಿತಿ ಏನು ಅಂತ ಹೇಳಿದ್ರೆ ಇದು ತುಂಬಾನೇ ದುಬಾರಿ ಆಗಿರುವಂತಹ ಒಂದು ಚಿಕಿತ್ಸಾ ಪದ್ಧತಿ, ಹೌದಾ ಅಲ್ವಾ? ಸ್ಪೆಷಲಿ ಹಾಸ್ಪಿಟಲೈಸೇಷನ್ ಎಲ್ಲ ಆಗುವಾಗ, ಶಸ್ತ್ರಚಿಕಿತ್ಸೆ ಆಗಿರುವಂತಹ ಸಂದರ್ಭದಲ್ಲಿ ನಾವೆಲ್ಲ ನೋಡಿರ್ಬೋದು ಹೇಗೆ ಲಕ್ಷಾನುಗಟ್ಟಲೆ ಹಾಸ್ಪಿಟಲ್ ಬಿಲ್ಸ್ಗಳು ರೈಸ್ ಅಪ್ ಆಗ್ತದೆ ಅಂತ ಹೇಳುವಂಥದ್ದು, ಹೌದಾ ಅಲ್ವಾ? ಹಾಗೇನೆ ಇದ್ರ ಇನ್ನೊಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಇದು ಒಂದು ರೋಗದ ಮೂಲ ಕಾರಣಕ್ಕಿಂತ ಜಾಸ್ತಿಯಾಗಿ ಮೇಲ್ಗಡೆ ಕಾಣುವಂತ ಸಿಂಪ್ಟಮ್ಸ್ ಅನ್ನೋದು ಹೆಚ್ಚಾಗಿ ಫೋಕಸ್ ಮಾಡ್ತದೆ, ಗೊತ್ತಾಯ್ತಲ್ಲ? ಅಂದ್ರೆ ಮೂಲ ಕಾರಣಗಳಿಗಿಂತ ರೋಗ ಲಕ್ಷಣಗಳ ಮೇಲೆ ಇದು ಹೆಚ್ಚು ಪರಿಣಾಮಕಾರಿಯಾಗುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಅದು ಇದರ ಒಂದು ಪ್ರಮುಖ ಇನ್ನೊಂದು ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಹಾಗೇನೆ
ಕೊಡುವಂತ ಔಷಧಿಗಳಿಂದ ಕೆಲವೊಮ್ಮೆ ಸಂಭಾವ್ಯ ಅಡ್ಡ ಪರಿಣಾಮಗಳು ಕೂಡ ಉಂಟಾಗುವಂಥದ್ದು. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಚಿಕಿತ್ಸೆ ಅಂತ ಹೇಳುವಾಗ ಅದರ ಅಡ್ಡ ಪರಿಣಾಮಗಳು, ಹೌದಾ ಅಲ್ವಾ, ಕೂದಲು ಉದುರುವಂಥದ್ದು, ನಾಸಿಯಾ ಮತ್ತೆ ಇನ್ನೇನೇನೆಲ್ಲ ಆಗುವಂಥದ್ದು. ಸೊ ಪ್ರತಿಯೊಂದು ಔಷಧಿಗಳು ಅದು ಒಂದು ಡಿಸೀಸ್ ಅಥವಾ ರೋಗಕ್ಕೆ ನಾವು ಗುಣಪಡಿಸುವಂತ ಪ್ರಯತ್ನ ಮಾಡುವಾಗ ಅದರ ಕೌಂಟರ್ ಎಫೆಕ್ಟ್ ಬೇರೆ ಕಡೆ ಆಗುವಂಥದ್ದನ್ನು ಕೂಡ ನಾವು ಕಾಣಬಹುದು ಬಿಕಾಸ್ ಆಫ್ ದ ಸ್ಟ್ರಾಂಗ್ ಫಾರ್ಮಸ್ಯೂಟಿಕಲ್ಸ್ ದಟ್ ವಿ ಯೂಸ್ ಇನ್ ಬಯೋಮೆಡಿಸಿನ್. ಸೊ ಇದರ ಸ್ಟ್ರೆಂತ್ ಮತ್ತು ಲಿಮಿಟೇಷನ್ಸ್. ಇನ್ನೊಂದು ಆಯುಷ್. ಸೊ ಆಯುಷ್ನ ಏನು ಸ್ಟ್ರೆಂತ್ ಅಥವಾ ಸಾಮರ್ಥ್ಯ ಅಂತ ಹೇಳಿದ್ರೆ, ಆಯುಷ್ನ ವಿಧಾನಗಳ ಅಂದ್ರೆ ಆ ಚಿಕಿತ್ಸಾ ಪದ್ಧತಿಗಳ ವಿಧಾನಗಳನ್ನು ನಾವು ಸಮತಟ್ಟಾಗಿ ಅಥವಾ ಅದನ್ನ ಕನ್ಸಿಸ್ಟೆನ್ಸಿಯಾಗಿ ಅದನ್ನು ನಾವು ಫಾಲೋ ಮಾಡಿದ್ರೆ ರೋಗಗಳಿಂದ ನಮಗೆ ತಡೆಗಟ್ಟಬಹುದು, ಸಮಗ್ರ ಆರೈಕೆ ನಮ್ಮ ಇಡೀ ದೇಹಕ್ಕೆ ಕೊಡಬಹುದು. ಇದರಿಂದಾಗಿ ಅಡ್ಡ ಪರಿಣಾಮಗಳು ಕಡಿಮೆ ಹಾಗೂ ವೆಚ್ಚ ಪರಿಣಾಮಕಾರಿ ಚಿಕಿತ್ಸೆಗಳಿಗೆ ಇದು ತುತ್ತು ಕೊಡ್ತದೆ. ಅಂದ್ರೆ ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ಸ್, ತುಂಬನೇ ಹಣ ಪೋಲಾಗುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುವುದಿಲ್ಲ. ಕೆಲವೆಲ್ಲ ನಮ್ಮ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ಗಳಲ್ಲಿ, ದಿನನಿತ್ಯದ ಆಹಾರ ಪದ್ಧತಿಗಳಲ್ಲಿ, ಜೀವನ ಶೈಲಿಯಲ್ಲಿ ನಾವು ಸ್ವಲ್ಪ ಎಲ್ಲ ಬದಲಾವಣೆ ಮಾಡಿಕೊಂಡ್ರೆ ಹಾಲಿಸ್ಟಿಕ್ ಆಗಿ ಸಮಗ್ರ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ನೋಡಿಕೊಂಡು ಅದನ್ನು ಸುಧಾರಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದರ ಲಿಮಿಟೇಷನ್ಸ್ ಏನು? ಲ್ಯಾಕ್ ಆಫ್ ಎಕ್ಸ್ಟೆನ್ಸಿವ್ ಸೈಂಟಿಫಿಕ್ ವ್ಯಾಲಿಡೇಷನ್ ಫಾರ್ ಸಮ್ ಟ್ರೀಟ್ಮೆಂಟ್ಸ್. ಕೆಲವು ಚಿಕಿತ್ಸೆಗಳಿಗೆ ಹೆಚ್ಚಾಗಿ ಆಯುಷ್ನ ಅಡಿಯಲ್ಲಿ ಬರುವಂಥದ್ದು ವೈಜ್ಞಾನಿಕ ಮೌಲ್ಯಮಾಪನದ ಒಂದು ಕೊರತೆ ಇಲ್ಲಿ ಕಾಣಬಹುದು. ಮತ್ತು ತೀವ್ರ, ವೆರಿ ಇಂಪಾರ್ಟೆಂಟ್ ಇಸ್ ಇಟ್ ಇಸ್ ಸ್ಲೋವರ್ ಟು ಆಕ್ಟ್ ಇನ್ ಅಕ್ಯೂಟ್ ಅಂಡ್ ಎಮರ್ಜೆನ್ಸಿ ಸಿಚುವೇಶನ್ಸ್. ತೀವ್ರ ಮತ್ತು ತುರ್ತು ಸಂದರ್ಭಗಳಲ್ಲಿ ಇದರ ಕಾರ್ಯವೈಖರಿ ಅಥವಾ ಅದರ ಗುಣಪಡಿಸುವಿಕೆಯ ಕಾಲಮಿತಿ ಇದೆಯಲ್ಲ, ಅದು ತುಂಬಾ ನಿಧಾನ ಆಗಿರುವ ಕಾರಣ ತುರ್ತು ಮತ್ತು ಎಮರ್ಜೆನ್ಸಿ ಸಿಚುವೇಶನ್ಸ್ಗಳಲ್ಲಿ ಕೆಲವೊಮ್ಮೆ ಇದು ನಮಗೆ ಸಾಥ್ ಕೊಡದೆ ಹೋಗುವಂಥದ್ದನ್ನು ನಾವು ಕಾಣಬಹುದು. ಈಗ ಒಟ್ಟಾರೆಯಾಗಿ ಹೇಳ್ಬೋದು ಅಂತ ಹೇಳಿದ್ರೆ ನಾವು ಹೌ ಟು ಕನ್ಕ್ಲೂಡ್. ಈಗ ಬಯೋಮೆಡಿಸಿನ್ ಬಗ್ಗೆ ಕೂಡ ನಿಮಗೆ ಗೊತ್ತಾಗಿದೆ, ಆಯುಷ್ ಬಗ್ಗೆ ಕೂಡ ಗೊತ್ತಿದೆ, ಹಾಗೂ ಪರ್ಸನಲ್ ಆಗಿ ನಾವೆಲ್ಲರೂ ಕೂಡ ಇದರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅನ್ನು ಮಾಡಿರ್ತೇವೆ, ಹೌದಾ ಅಲ್ವಾ? ಸೊ biomedicine and Ayush, they offer diverse approaches to health and wellness. While biomedicine is grounded in modern science and technology, Ayush system emphasizes natural and holistic practices. Integrating the best aspects of both can lead to a more comprehensive and effective healthcare system that addresses both acute and chronic health needs, thereby promoting prevention and supports overall well-being. ಸೊ ಬಯೋಮೆಡಿಸಿನ್ ಮತ್ತು ಆಯುಷ್ ಆರೋಗ್ಯ ಮತ್ತು ಕ್ಷೇಮಕ್ಕೆ ವೈವಿಧ್ಯಮಯ ವಿಧಾನಗಳನ್ನು ಅದು ನೀಡ್ತದೆ. ಬಯೋಮೆಡಿಸಿನ್ ಅಥವಾ ಇಂಗ್ಲಿಷ್ ಮೆಡಿಸಿನ್ ಇದು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅದು ಅಡಿಪಾಯವನ್ನು ಕೊಟ್ಟರೆ, ಆಯುಷ್ ವ್ಯವಸ್ಥೆಗಳು ಬೇಸಿಕಲಿ ನೈಸರ್ಗಿಕ ಮತ್ತು ಸಮಗ್ರ ಅಭ್ಯಾಸಗಳಿಗೆ ಅದು ಒತ್ತು ಕೊಡ್ತದೆ. ಎರಡರ ಒಂದು ಉತ್ತಮ ಅಂಶಗಳನ್ನು ಸಂಯೋಜಿಸಿ ಹೆಚ್ಚು ಸಮಗ್ರ ಮತ್ತು ಪರಿಣಾಮಕಾರಿ ಆರೋಗ್ಯ ವ್ಯವಸ್ಥೆಗೆ ಕಾರಣ ಆಗಬಹುದು. ಅದು ತೀವ್ರ ಮತ್ತು ದೀರ್ಘಕಾಲದ ಆರೋಗ್ಯ ಅಗತ್ಯಗಳನ್ನು ಪರಿಹರಿಸುತ್ತದೆ, ತಡೆಗಟ್ಟುವಿಕೆಯನ್ನು ಅಂದ್ರೆ ಅನಾರೋಗ್ಯದ ತಡೆಗಟ್ಟುವಿಕೆಯನ್ನು ಇದು ಉತ್ತೇಜಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಸಹ ಇದು ಬೆಂಬಲಿಸುತ್ತದೆ. ಈಗ ವೆರಿ ಇಂಪಾರ್ಟೆಂಟ್, ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್. ಈಗ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್, ನೀವು ಇವತ್ತಿನ ಒಂದು ದಿನನಿತ್ಯದ ಒಂದು ಪರಿಸ್ಥಿತಿಗಳನ್ನು ನಾವು ಗಮನಿಸಿದ್ರೆ, ಆಗ್ಲೇ ಹೇಳಿದಾಗೆ ಈಗ ನಮಗೂ ಕೂಡ ಚಾಯ್ಸ್ ಕೊಟ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಬಯೋಮೆಡಿಸಿನ್ ಅಥವಾ ಇಂಗ್ಲಿಷ್ ಮೆಡಿಸಿನ್ಗೆ ನಾವು ಹೆಚ್ಚಾಗಿ ಫೋಕಸ್ ಮಾಡುವಂಥದ್ದು ಅಥವಾ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಹೌದಾ ಅಲ್ವಾ? ಹಾಗಿದ್ರೆ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಯಾಕೆ ಅದು ಪ್ರಾಬಲ್ಯವನ್ನು ಸಾಧಿಸಿದೆ ಇತರ ಒಂದು ಮೆಡಿಕಲ್ ವ್ಯವಸ್ಥೆ ಅಥವಾ ಮೆಡಿಸಿನ್ ವ್ಯವಸ್ಥೆಗೆ ಹೋಲಿಸಿದ್ರೆ, ಅಥವಾ ಇತರ ಮಾಡೆಲ್ಸ್ ಆಫ್ ಹೆಲ್ತ್ ಗಳಿಗೆ ಹೋಲಿಸಿದ್ರೆ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಯಾಕೆ ಪ್ರಾಬಲ್ಯವನ್ನು ಸಾಧಿಸಿದೆ, ಏನೆಲ್ಲ ಕಾರಣಗಳಿದೆ ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. ಸೊ ಬೇಸಿಕಲಿ ದ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಇಸ್ ಅ ಫ್ರೇಮ್ ವರ್ಕ್ ದಟ್ ಫೋಕಸಸ್ ಪ್ರೈಮರಿಲಿ ಆನ್ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ and excludes psychological, environmental and social influences. Here's an in-depth look at the biomedical model, its principles and the reasons for its dominance. So basically, ಆರೋಗ್ಯದ ಈ ಬಯೋಮೆಡಿಕಲ್ ಮಾದರಿಯು ಪ್ರಾಥಮಿಕವಾಗಿ ಜೈವಿಕ ಅಂಶಗಳ ಮೇಲೆ ಕೇಂದ್ರೀಕರಿಸುವ ಒಂದು ಚೌಕಟ್ಟಾಗಿದ್ದು, ಮಾನಸಿಕ, ಪರಿಸರ ಮತ್ತು ಸಾಮಾಜಿಕ ಪ್ರಭಾವಗಳನ್ನು ಹೊರತುಪಡಿಸುತ್ತದೆ. ಬಯೋಮೆಡಿಕಲ್ ಮಾದರಿ ಅಂದರೆ ಅದರ ತತ್ವಗಳು ಮತ್ತು ಅದರ ಪ್ರಾಬಲ್ಯದ ಕೆಲವು ಕಾರಣಗಳ ಆಳವಾದ ಕೆಲವು ಅಂಶಗಳನ್ನು ನಾವಿಲ್ಲಿ ಗಮನಿಸುವ. ಮೊದಲನೇದಾಗಿ ಈ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ನ ಪ್ರಿನ್ಸಿಪಲ್ಸ್ ಅಥವಾ ತತ್ವಗಳನ್ನು ನಾವು ಗಮನಿಸುವ. ರಿಡಕ್ಷನಿಸಮ್. ಸೊ ದ ಬಯೋಮೆಡಿಕಲ್ ಮಾಡೆಲ್ reduces health and illness to biological factors such as pathogens, genetic anomalies and biochemical imbalances. It views the body much like a machine with discrete parts that can be analyzed and treated independently. ರಿಡಕ್ಷನಿಸಮ್ ಅಂತ ಹೇಳಿದ್ರೆ ಒಂದು ರೀತಿ ಸರಳೀಕೃತವಾಗಿರುವಂತಹ ಒಂದು ಅಂಶ. ಅಂದ್ರೆ
ಬೃಹತ್ ಆಗಿರುವಂಥದ್ದನ್ನು ನಾವು ಚಿಕ್ಕದಾಗಿ ಚೊಕ್ಕದಾಗಿ ಅದನ್ನು ನಾವು ಬೈಫರ್ಕೇಟ್ ಮಾಡಿ ಅದನ್ನು ಅಧ್ಯಯನ ಮಾಡಿಕೊಂಡು ಅದರ ಮೇಲೆ ನಾವು ಪ್ರಯೋಗ ಮಾಡುವಂಥದ್ದು. ಸೊ ಬಯೋಮೆಡಿಕಲ್ ಮಾಡೆಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಡಿಯ ಬೇರೆ ಬೇರೆ ಭಾಗಗಳನ್ನು ಒಂದು ರೀತಿ ಬೇರೆ ಬೇರೆ ಪಾರ್ಟ್ಸ್ಗಳ ರೀತಿಯಲ್ಲಿ ನಾವು ಅನಲೈಸ್ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿ ಟ್ರೀಟ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್, ಈಗ ಸಿಂಪಲ್ ಎಕ್ಸಾಂಪಲ್ ಕೊಡೋದಿದ್ರೆ, ಈಗ ಕಣ್ಣಿಗೆ ಸ್ಪೆಷಲೈಸೇಷನ್ ಇದೆ, ಹೌದಾ ಅಲ್ವಾ? ನರಗಳಿಗೆ ಸಂಬಂಧಿಸಿದಾಗೆ ಸ್ಪೆಷಲೈಸೇಷನ್ ಇದೆ. ಅದೇ ರೀತಿ ಹಾರ್ಟಿಗೆ ಸಂಬಂಧಿಸಿದಾಗೆ, ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಸಂಬಂಧಿಸಿದಾಗೆ ಸ್ಪೆಷಲೈಸೇಷನ್. ಸೊ ಇಂಥದನ್ನು ಇಂಡಿಪೆಂಡೆಂಟ್ ಆಗಿ ಚಿಕಿತ್ಸೆ ಕೂಡ ಹಾಗೆ ನೀವು ನೋಡಿದ್ರೆ ಆ ಒಂದು ವಿಶಿಷ್ಟೀಕರಣಕ್ಕೆ ಅಥವಾ ಒಂದು ರೀತಿಯ ಸ್ಪೆಷಲೈಸೇಷನ್ಗೆ ಒತ್ತು ಕೊಟ್ಟು ನಾವು ಹೆಚ್ಚಾಗಿ ಚಿಕಿತ್ಸೆಗೆ ಒಳಪಡ್ತೇವೆ. ಎಲ್ಲಿ ಹೇಳಿ? ಇನ್ ದ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್, ಹೌದಾ ಅಲ್ವಾ? ಹಾಗೇನೆ ಎರಡನೇದು ಅಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ. Diagnosis and treatment are based on objective measurements and observations such as laboratory tests, imaging and clinical examinations. Subjective experiences of the patient are considered less important. ಸೊ ಇಲ್ಲಿ ವ್ಯಕ್ತಿನಿಷ್ಠ ಅನುಭವಗಳಿಗೆ ಅಥವಾ ಪೇಷಂಟ್ನ ವ್ಯಕ್ತಿನಿಷ್ಠ ಅನುಭವಗಳಿಗೆ ಅಥವಾ ಅವನ ಫೀಲಿಂಗ್ಸ್ಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ. ಬದಲಾಗಿ ರೋಗದ ಕಡೆ ಅಷ್ಟೇ ಗಮನ. ಸೊ ಅದಕ್ಕೆ ಯಾವ ಟೆಸ್ಟ್ಗಳಿರ್ಬೋದು ಅಥವಾ ಸ್ಕ್ರೀನಿಂಗ್ಗಳಿರ್ಬೋದು, ಎಕ್ಸಾಮಿನೇಷನ್ನ ಮೂಲಕ ಅದು ಶಸ್ತ್ರಚಿಕಿತ್ಸೆ ಇರ್ಬೋದು ಅಥವಾ ಇನ್ನೇನಾದರೂ ಮಾಡಿಕೊಂಡು ವಸ್ತುನಿಷ್ಠತೆಯಿಂದ ಆ ಒಂದು ಕಾಸ್ ಅನ್ನು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಇದರ ಪ್ರಮುಖವಾಗಿರುವಂತಹ ಒಂದು ಗುರಿ. ಪ್ಯಾಥಾಲಜಿ ಫೋಕಸ್. Health is defined as an absence of disease, and the primary aim is to diagnose and treat illness and diseases using interventions like medication, surgery, and other medical procedures. ಆಗ್ಲೇ ಹೇಳಿದಾಗೆ ಅನಾರೋಗ್ಯದಿಂದ ಮುಕ್ತ ಅಂತ ಹೇಳಿದ್ರೆ ಅದೇ ಆರೋಗ್ಯ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಅನಾರೋಗ್ಯಕ್ಕೆ ಸಂಬಂಧಿಸಿದಾಗೆ ಅದನ್ನು ತಪಾಸಣೆ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಡುವಂಥದ್ದು ಮತ್ತು ಅಗತ್ಯ ಬಿದ್ದಲ್ಲಿ ಅಲ್ಲಿ ಔಷಧೋಪಚಾರ ಇರ್ಬೋದು, ಶಸ್ತ್ರಚಿಕಿತ್ಸೆ ಇರ್ಬೋದು ಅಥವಾ ಇನ್ನಿತರ ಮೆಡಿಕಲ್ ಪ್ರೊಸೀಜರ್ಸ್ಗೆ ಒಳಗಾಗುವುದು ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಅಂಶ. ಇನ್ನೊಂದು ಸೈಂಟಿಫಿಕ್ ಮೆಥಡ್. ಇಟ್ ರಿಲೈಸ್ ಹೆವಿಲಿ ಆನ್ ದ ಸೈಂಟಿಫಿಕ್ ಮೆಥಡ್ ಇನ್ವಾಲ್ವಿಂಗ್ ರಿಗರಸ್ ರಿಸರ್ಚ್, controlled experiments and evidence-based practices to develop treatments and medical protocols. So ಇಲ್ಲಿ ನೀವು ಗಮನಿಸಿದ್ರೆ, ಎಸ್ಪೆಷಲಿ ಇನ್ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್, ವೈಜ್ಞಾನಿಕ ವಿಧಾನಕ್ಕೆ ಸಂಬಂಧಿಸಿದಾಗೆ ಪ್ರತಿ ಕ್ಷಣಕ್ಕೂ ಅಲ್ಲಿ ಎಷ್ಟೋ ಒಂದು ರೀತಿಯ ಸಂಶೋಧನೆಗಳಿಗೆ ಅದು ಒಳಪಡ್ತದೆ. ಹೊಸ ರೀತಿಯ ಒಂದು ಪ್ರಯೋಗಗಳಿರ್ಬೋದು ಮತ್ತು ಅದಕ್ಕೆ ಎವಿಡೆನ್ಸ್ ಬೇಸ್ಡ್ ಆಗಿ ಕೆಲವೆಲ್ಲ ಪ್ರಯೋಗಗಳನ್ನು ಮಾಡಿಕೊಂಡು ಹೊಸ ನಾವೀನ್ಯತೆ ಪಡ್ಕೊಂಡಂತಹ ಒಂದು ಔಷಧೋಪಚಾರಗಳನ್ನು ತರುವಂತಹ ಒಂದು ವ್ಯವಸ್ಥೆ ಈ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಮಾಡ್ತದೆ. ಇದನ್ನೇ ನಾವು ಕನ್ನಡದಲ್ಲಿ ಹಾಕಿದ್ದೇವೆ. ಸರಳೀಕರಣವಾದ ವಸ್ತುನಿಷ್ಠತೆ, ರೋಗಶಾಸ್ತ್ರದ ಗಮನ, ವೈಜ್ಞಾನಿಕ ವಿಧಾನ, ಇವೆಲ್ಲ ಈ ನಮ್ಮ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ನ ಪ್ರಮುಖವಾಗಿರುವಂತಹ ತತ್ವಗಳು. ಈಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು 15 ಮಾರ್ಕಿಗೆ ಕೇಳುವಂತ ಚಾನ್ಸಸ್ ಇದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಈಗ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ನಮ್ಗೆಲ್ಲರಿಗೆ ಗೊತ್ತಿದೆ. ಉಳಿದ ಎಲ್ಲ ಒಂದು ಮಾಡೆಲ್ ಆಫ್ ಹೆಲ್ತ್ ಅಥವಾ ಆರೋಗ್ಯದ ಮಾದರಿಗಳಿಗೆ ಹೋಲಿಸಿದ್ರೆ ಇದು ಇಡೀ ವಿಶ್ವದಲ್ಲೇ ಒಂದು ಅಗ್ರಮಾನ್ಯ ಸ್ಥಾನವನ್ನು ಪಡೆದಿದೆ ಅಥವಾ ಒಂದು ರೀತಿ ಡಾಮಿನೆನ್ಸ್ ಅನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು, ಹೌದಾ ಅಲ್ವಾ? ಸೊ ಈ ಡಾಮಿನೆನ್ಸ್ಗೆ ಕಾರಣ ಏನು? ಯಾತಕ್ಕೋಸ್ಕರ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಇತರ ಆರೋಗ್ಯ ಮಾದರಿಗಳಿಗಿಂತ ಉನ್ನತ ಮಟ್ಟದಲ್ಲಿದೆ? ಮೊದಲನೇದಾಗಿ ಇದರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್, ಇದರ ಐತಿಹಾಸಿಕ ಕಾಂಟೆಕ್ಸ್ಟ್ ಅನ್ನು ನಾವು ನೋಡಿದ್ರೆ, see the biomedical model emerged during the time of significant scientific discoveries, particularly in the 19th and the early 20th century, including the germ theory of disease, the development of vaccines and advancements in medical technology, successes in treating infectious diseases, developing antibiotics and performing surgeries bolstered the credibility and effectiveness of the biomedical approach. ಸೊ ಐತಿಹಾಸಿಕ ಅಂದ್ರೆ ಯಾವ ಸಂದರ್ಭದಲ್ಲಿ ಈ ಒಂದು ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಹುಟ್ಟಿಕೊಂಡಿದ್ದು ಅದು ಇಂಪಾರ್ಟೆಂಟ್. ಈ ನೀವು ನಮ್ಮ ಇಂಗ್ಲಿಷ್ ಮೆಡಿಸಿನ್ ಅಥವಾ ಅಲೋಪತಿಕ್ ಮೆಡಿಸಿನ್ ಆಫ್ ಹೆಲ್ತ್ ಇದೆಯಲ್ಲ, ಇದು ಬೇಸಿಕಲಿ 19ನೇ ಶತಮಾನ ಹಾಗೂ 20ನೇ ಶತಮಾನದ ಮುಂಚಿತ ಭಾಗದಲ್ಲಿ ಉಂಟಾದಂತ ಒಂದು ಮಹತ್ತರ ಬೆಳವಣಿಗೆ. ಸೊ ಆ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಒಂದು ರೀತಿಯ ಆವಿಷ್ಕಾರಗಳು, ಸಂಶೋಧನೆಗಳು ವೈದ್ಯಕೀಯ ಪದ್ಧತಿಗಳಲ್ಲಿ ಹುಟ್ಟಿಕೊಂಡಿತು. ಅದು ಲಸಿಕೆಗಳಿರ್ಬೋದು, ರೋಗ ಸೂಕ್ಷ್ಮಾಣು ಸಿದ್ಧಾಂತಕ್ಕೆ ಸಂಬಂಧಿಸಿದಾಗಿ ಕೆಲವೆಲ್ಲ ಆವಿಷ್ಕಾರಗಳಿರ್ಬೋದು, ವೈದ್ಯಕೀಯ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಸೇರಿದಂತೆ ಹಾಗೆ ಪ್ರತಿಜೀವಕಗಳನ್ನು ಅಭಿವೃದ್ಧಿಪಡಿಸುವುದಿರ್ಬೋದು, ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಹೊಸ ರೀತಿಯ ಆವಿಷ್ಕಾರಗಳಿರ್ಬೋದು, ಇವೆಲ್ಲವೂ ಕೂಡ ಈ ನಮ್ಮ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಅನ್ನು ಇನ್ನಷ್ಟು ಉನ್ನತೀಕರಿಸಲಿಕ್ಕೆ ಅದು ಆ ಸಂದರ್ಭದಲ್ಲಿ ಸಹಾಯ ಆಯಿತು.
ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಸಾಂಸ್ಥಿಕ ಬೆಂಬಲ ಇದಕ್ಕೆ ಇರುವಂಥದ್ದು, ಇನ್ಸ್ಟಿಟ್ಯೂಷನಲ್ ಸಪೋರ್ಟ್. ಇವತ್ತು ವಿಶ್ವಾದ್ಯಂತ ನೀವು ಗಮನಿಸಿದ್ರೆ ಮೆಡಿಕಲ್ ಎಜುಕೇಶನ್ ಮತ್ತು ಹೆಲ್ತ್ ಕೇರ್ ಸಿಸ್ಟಮ್ ಎಂಬುದು ತುಂಬಾನೇ ವ್ಯಾಪಕವಾಗಿ ಹರಡಿ ಒಂದು ಬಹಳಷ್ಟು ಒಳ್ಳೆ ರೀತಿ ಎಸ್ಟಾಬ್ಲಿಷ್ ಆಗಿದೆ ಅಂತ ನಾವು ಹೇಳಬಹುದು. ಸೊ ದ ಮೆಡಿಕಲ್ ಸ್ಕೂಲ್ಸ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಂಫಸೈಸಸ್ ದ ಬಯೋಮೆಡಿಕಲ್ ಮಾಡೆಲ್ ಫೋಕಸಿಂಗ್ ಆನ್ ದ anatomy, physiology, pathology and pharmacology, and this education system reinforces the model's principles. And also hospitals, clinic and healthcare providers are structured around the biomedical model with specialized departments, diagnostic labs and treatment protocols. ಇವತ್ತು ನೀವು ನಮ್ಮ ಅಲೋಪತಿಕ್ ಮಾಡೆಲ್ ಆಫ್ ಹೆಲ್ತ್ ಅನ್ನು ನೀವು ಗಮನಿಸಿದ್ರೆ ಒಂದು ಕಡೆ ಮೆಡಿಕಲ್ ಶಾಲೆ ಅಂದ್ರೆ ಮೆಡಿಕಲ್ ಕಾಲೇಜ್ಗಳು ಅಥವಾ ಅವರಿಗೆ ಇರುವಂತಹ ತರಬೇತಿ ಕಾರ್ಯಕ್ರಮಗಳು ತುಂಬಾನೇ ವ್ಯವಸ್ಥಿತವಾಗಿ ಅದು ಅಭಿವೃದ್ಧಿ ಹೊಂದಿದೆ. ಅಂಗರಚನಾ ಶಾಸ್ತ್ರ ಇರ್ಬೋದು, ಶರೀರ ಶಾಸ್ತ್ರ ಇರ್ಬೋದು, ಔಷಧ ಶಾಸ್ತ್ರ ಇರ್ಬೋದು, ಅದಕ್ಕೆ ಇರುವಂತ ಬೇರೆ ಬೇರೆ ಸ್ಪೆಷಲೈಸೇಷನ್ಸ್ಗಳಿರ್ಬೋದು, ಬಹಳಷ್ಟು ಉನ್ನತ ಮಟ್ಟದಲ್ಲಿ ಇಡೀ ವಿಶ್ವದಲ್ಲೇ ಈ ಶಿಕ್ಷಣ ವ್ಯವಸ್ಥೆ ಉತ್ತಮ ರೀತಿಯ ಒಂದು ಮಾದರಿ ತತ್ವವನ್ನು ಇದು ಅಭಿವೃದ್ಧಿಪಡಿಸಿದೆ. ಹಾಗಾಗಿ ಇದು ಇನ್ನಷ್ಟು ಬಲಗೊಂಡಿದೆ ಅಂತ ಹೇಳ್ಬೋದು. ಹಾಗೆಯೇ ಇದರ ಸುತ್ತಮುತ್ತ ಇರುವಂತಹ ಒಂದು ಆರೋಗ್ಯ ರಕ್ಷಣಾ ವ್ಯವಸ್ಥೆಗಳು, ಆಸ್ಪತ್ರೆಗಳು, ಕ್ಲಿನಿಕ್ಗಳು ಇರ್ಬೋದು, ಆರೋಗ್ಯ ಪೂರೈಕೆದಾರರಿರ್ಬೋದು, ಇವೆಲ್ಲವೂ ಕೂಡ ಡಯಾಗ್ನೋಸ್ಟಿಕ್ ಲ್ಯಾಬ್ಗಳಿರ್ಬೋದು, ಟ್ರೀಟ್ಮೆಂಟ್ ಪ್ರೋಟೋಕಾಲ್ಗಳಿರ್ಬೋದು, ಇವೆಲ್ಲವೂ ಕೂಡ ಈ ಬಯೋಮೆಡಿಕಲ್ ಮಾಡೆಲ್ನ ಸುತ್ತ ಆವೃತಗೊಂಡಿರುವ ಕಾರಣ ಈ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಇನ್ನೂ ಕೂಡ ಡಾಮಿನೆಂಟ್ ಆಗ್ಲಿಕ್ಕೆ ಇದು ಕೂಡ ಒಂದು ಕಾರಣ. ಇದಕ್ಕಿರುವಂತಹ ಒಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್. ಮೂರನೇದು ವೆರಿ ಇಂಪಾರ್ಟೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್. The diagnostic tools, the development of sophisticated diagnostic tools such as the MRI machines, CT scanners and advanced laboratory tests supports the biomedical approach's focus on objective measurable data. And also continuous advancement in pharmaceutical, surgical techniques and medical devices provide effective treatment for a wide range of conditions, reinforcing the model's perceived efficiency. ಸೊ ರೋಗ ನಿರ್ಣಯಕ್ಕೆ ಸಂಬಂಧಿಸಿದ ಪರಿಕರಗಳು ಇವತ್ತು ಏನಿಲ್ಲ ನಮ್ಮ ಈ ಒಂದು ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಅಲ್ಲಿ. ಟೆಸ್ಟ್ಗಳಿಂದ ಹಿಡಿದು MRI ಯಂತ್ರಗಳಿರ್ಬೋದು, CT ಸ್ಕ್ಯಾನರ್ಗಳಿರ್ಬೋದು, ಸುಧಾರಿತ ಪ್ರಯೋಗಾಲಯ ಪರೀಕ್ಷೆಗಳಂತ ಅತ್ಯಾಧುನಿಕ ರೋಗ ನಿರ್ಣಯ ಸಾಧನಗಳ ಅಭಿವೃದ್ಧಿಯಿಂದಾಗಿ ವಸ್ತುನಿಷ್ಠ ಮತ್ತು ಅಳೆಯಬಹುದಾದ ದತ್ತಾಂಶಗಳ ಮೇಲೆ ಈ ಬಯೋಮೆಡಿಕಲ್ ವಿಧಾನದ ಒಂದು ಚಿಕಿತ್ಸೆ ಅದು ನಿಂತಿದೆ. ಹಾಗೆಯೇ ಚಿಕಿತ್ಸೆಯ ಕೆಲವೆಲ್ಲ ಉನ್ನತೀಕರಿಸಿದ ನಾವೀನ್ಯತೆಗಳು, ಶಸ್ತ್ರಚಿಕಿತ್ಸಾ ತಂತ್ರಗಳಿರ್ಬೋದು, ವೈದ್ಯಕೀಯ ಸಾಧನಗಳಲ್ಲಿನ ನಿರಂತರ ಪ್ರಗತಿಗಳಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ವೈದ್ಯಕೀಯ ಮಾದರಿಯನ್ನು ಇನ್ನಷ್ಟು ಬಲಪಡಿಸಲಿಕ್ಕೆ ತುಂಬಾನೇ ಸಹಕಾರಿಯಾಗಿರುವಂತಹ ಒಂದು ಅಂಶ. ವೆರಿ ಇಂಪಾರ್ಟೆಂಟ್ ಇಕನಾಮಿಕ್ ಫ್ಯಾಕ್ಟರ್ಸ್. The pharmaceutical industry plays a significant role in promoting the biomedical model, funding research and influencing medical practices through the development and marketing of medications. And also many healthcare systems, especially in developed countries, allocate substantial resources to biomedical research, hospitals and treatments, further entrenching the model. ಸೊ ಇವತ್ತು ನೀವು ಈ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಅನ್ನು ನೋಡಿದ್ರೆ ಔಷಧೀಯ ಉದ್ಯಮ ಈ ಒಂದು ಮಾಡೆಲ್ನ ಒಂದು ಅಡಿಪಾಯದಲ್ಲಿ ನಿಂತಿದೆ ಅಂತ ನಾವು ಹೇಳ್ಬೋದು. ಸೊ ಈ ಬಯೋಮೆಡಿಕಲ್ ಮಾದರಿಯ ಔಷಧಗಳಿಗೆ ಸಂಬಂಧಿಸಿದಾಗೆ ಔಷಧೀಯ ಉದ್ಯಮವು ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಾಗೂ ಇದಕ್ಕೆ ಸಂಬಂಧಿಸಿದಾಗೆ ಸಂಶೋಧನೆಗೆ ಧನ ಸಹಾಯ, ಔಷಧಿಗಳ ಅಭಿವೃದ್ಧಿ ಹಾಗೂ ಮಾರುಕಟ್ಟೆಯ ಮೂಲಕ ಈ ವೈದ್ಯಕೀಯ ಅಭ್ಯಾಸಗಳು ಇನ್ನಷ್ಟು ಪ್ರಬಲಗೊಳ್ಳಿಕ್ಕೆ ಅದು ಕಾರಣ ಆಗಿದೆ. ಹಾಗೆಯೇ ಹೆಚ್ಚಿನ ದೇಶಗಳು, ಬೇರೆ ಬೇರೆ ರೀತಿಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಬಯೋಮೆಡಿಕಲ್ ಆಧಾರದ ಸಂಶೋಧನೆಗಳು, ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳಿಗೆ ಗಣನೀಯ ಸಂಪನ್ಮೂಲಗಳನ್ನು ನಿಯೋಜಿಸಿ ಈ ಮಾದರಿಯನ್ನು ಇನ್ನಷ್ಟು ಪುರಸ್ಕರಿಸ್ತದೆ ಅಂತ ನಾವು ಹೇಳ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್ ಐದನೇದು ಪಬ್ಲಿಕ್ ಪರ್ಸೆಪ್ಷನ್ ಅಂಡ್ ಟ್ರಸ್ಟ್. ಈಗ ಕೆಲವೆಲ್ಲ ಯಶಸ್ಸಿನ ಕಥೆಗಳು, there are so many success stories. For example, the public trust in the biomedical model is high due to its success in eradicating or managing diseases such as smallpox, polio and HIV/AIDS. ಇವತ್ತು ಯಶಸ್ಸಿನ ಅನೇಕ ಕಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ನೀವು ನೋಡಿದ್ರೆ ಸಿಡುಬು ಇರ್ಬೋದು, ಪೋಲಿಯೋ ಇರ್ಬೋದು, HIV/AIDS ನಂತಹ ರೋಗಗಳನ್ನು ನಿರ್ಮೂಲನೆ ಯಾವುದು ಬೇಡ. ಇತ್ತೀಚೆಗೆ ನಮಗೆ COVID-19 ಪ್ಯಾಂಡಮಿಕ್ ಆದಂತ ಸಂದರ್ಭದಲ್ಲಿ ನಾವೆಲ್ಲ ಲಸಿಕೆಯ ಮೇಲೆ ಅಂದ್ರೆ ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ನ ಲಸಿಕೆಯ ಮೇಲೆ ನಾವೆಲ್ಲರೂ ಎಷ್ಟು ಅವಲಂಬನೆಗೊಂಡಿದ್ದೇವೆ ಅಂತ ಹೇಳೋದು ಇದಕ್ಕೆ ಇನ್ನೊಂದು ಸಾಕ್ಷಿ ಅಂತ ಹೇಳ್ಬೋದು. ಸೊ ಇಂತಹ ಒಂದು ಭಯಾನಕ ರೋಗಗಳನ್ನು ನಿರ್ಮೂಲನೆ ಮಾಡುವ ಅಥವಾ ನಿರ್ವಹಿಸುವಲ್ಲಿ ತುಂಬಾ ಇದು ಯಶಸ್ವಿಯಾಗಿರುವ ಕಾರಣ ಬಯೋಮೆಡಿಕಲ್ ಮಾದರಿಯಲ್ಲಿ ಸಾರ್ವಜನಿಕ ನಂಬಿಕೆ ಹೆಚ್ಚಾಗಿದೆ. ಇನ್ಫ್ಯಾಕ್ಟ್ ಈಗ ನಮ್ಮ ದೇಶದಲ್ಲಿ ನಾವು ನೋಡಿದ್ರೆ
ಹಾರ್ಡ್ಲಿ ಫ್ಯೂ ಪೀಪಲ್ ಅಂತ ಅನಿಸ್ತದೆ, ಯಾಕಂದ್ರೆ ಮೆಜಾರಿಟಿ ಆಫ್ ದೆಮ್ ಲಸಿಕೆಗೆ ಒಳಪಟ್ಟಿದ್ದಾರೆ ಡ್ಯೂರಿಂಗ್ ಕೋವಿಡ್ ಪ್ಯಾಂಡಮಿಕ್. ಹೌದಾ ಅಲ್ವಾ? ಸೊ ಇದು ಏನನ್ನು ಸೂಚಿಸ್ತದೆ? ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ನ ಬಗ್ಗೆ ನಮಗೆ ಒಂದು ರೀತಿ ಸಾರ್ವಜನಿಕ ನಂಬಿಕೆ ಇದೆಯಲ್ಲ, ಅದು ತುಂಬಾನೇ ಜಾಸ್ತಿ ಇದೆ. ಹಾಗೆಯೇ ಮೀಡಿಯಾ ರೆಪ್ರೆಸೆಂಟೇಷನ್. The media coverage often highlights breakthroughs in biomedical research and technology, reinforcing its dominance and appeal to the public. ಹಾಗೆಯೇ ಮಾಧ್ಯಮಗಳು ಕೂಡ ಅಷ್ಟೇ ಈ ಬಯೋಮೆಡಿಕಲ್ ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿನ ಪ್ರಗತಿಗಳನ್ನು ಎತ್ತಿ ತೋರಿಸ್ತದೆ. ಹಾಗಾಗಿ ಅದರ ಪ್ರಾಬಲ್ಯ ಇನ್ನಷ್ಟು ಬಲಪಡಿಸಿಕೊಂಡು ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ಒಂದು ನಂಬಿಕೆ ಹುಟ್ಟಲಿಕ್ಕೆ ಅದು ಸಾಧ್ಯ ಆಗಿದೆ. ಇದಿಷ್ಟು ಬಯೋಮೆಡಿಕಲ್ ಮಾಡೆಲ್ ಆಫ್ ಹೆಲ್ತ್ ಯಾಕೆ ಇತರ ಒಂದು ಆರೋಗ್ಯ ಮಾದರಿಗಳಿಗಿಂತ ಹೆಚ್ಚು ಪ್ರಾಬಲ್ಯದಲ್ಲಿದೆ ಅಂತ ಹೇಳೋದಕ್ಕೆ ಈ 5 ಪಾಯಿಂಟ್ಗಳು ಕಾರಣ. ಸೊ ಒಟ್ಟಾರೆಯಾಗಿ ಹೇಳುವುದಿದ್ರೆ, the biomedical model of health has dominated the field of medicine due to its scientific rigor, technological advancements, and historical success in treating acute and infectious diseases. However, as the healthcare landscape evolves, there is a growing recognition of the need for more holistic and integrated approaches that consider psychological, social, and environmental factors alongside biological ones. Combining the strengths of the biomedical model with those of other health models can lead to a more comprehensive and effective healthcare solutions. Okay, so ಆರೋಗ್ಯದ ಬಯೋಮೆಡಿಕಲ್ ಮಾದರಿಯು ಅದರ ವೈಜ್ಞಾನಿಕ ತಾಂತ್ರಿಕ ಪ್ರಗತಿಗಳು ಮತ್ತು ತೀವ್ರವಾದ ಸಾಂಕ್ರಾಮಿಕ ರೋಗಗಳ ಚಿಕಿತ್ಸೆಯಲ್ಲಿ ಐತಿಹಾಸಿಕ ಯಶಸ್ಸಿನ ಕಾರಣದಿಂದಾಗಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದೆ. ಆದರೂ ಆರೋಗ್ಯದ ಈ ಒಂದು ಭೂದೃಶ್ಯ ವಿಕಸನಗೊಳ್ಳುತ್ತಿದ್ದಂತೆ ಜೈವಿಕ ಅಂಶಗಳ ಜೊತೆಗೆ ಮಾನಸಿಕ, ಸಾಮಾಜಿಕ ಮತ್ತು ಪರಿಸರ ಗಣಿಸುವ ಹೆಚ್ಚು ಸಮಗ್ರ ಮತ್ತು ವಿಧಾನಗಳ ಅಗತ್ಯತೆಯ ಗುರುತಿಸುವಿಕೆ ಕೂಡ ಹೆಚ್ಚಾಗ್ತಾ ಇದೆ. ಬಯೋಮೆಡಿಕಲ್ ಮಾದರಿಯ ಸಾಮರ್ಥ್ಯಗಳನ್ನು ಇತರ ಆರೋಗ್ಯ ಮಾದರಿಗಳೊಂದಿಗೆ ಸಂಯೋಜಿಸುವುದು ಹೆಚ್ಚು ಸಮಗ್ರ ಮತ್ತು ಪರಿಣಾಮಕಾರಿ ಆರೋಗ್ಯ ಪರಿಹಾರಗಳಿಗೆ ಕಾರಣ ಆಗಬಹುದು. ಸೊ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೇಳುವಂತ ಸಾಧ್ಯತೆ. ಓಕೆ, discuss the various systems of medicine and their approaches to health and illness, and how do these systems differ in their treatment methodologies. Second, analyze the principles of biomedical model of health and why has this model become dominant in modern medicine. Expand Ayush. What are the two systems of medicine? So it is biomedicine, innondu Ayush. So ishtu helta, best of luck for your semester exams, dear students, and thank you very much for watching. Have a very, very nice day.